It's a great privilege to be with you this afternoon. ಈ ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಆಗಿರೋದು ಬಹಳ ಆಶೀರ್ವದಿಸಲ್ಪಟ್ಟಿದ್ದು ಸಂತೋಷವಾಗಿದೆ. Really want to say thank you to my dear friend and dear pastor Ravi Mani inviting me to come and share God's word this afternoon. ಈ ಮಧ್ಯಾಹ್ನದ ವೇಳೆಯಲ್ಲಿ ಈ ಸಭೆಯಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳತಕ್ಕಂತೆ ನನ್ನನ್ನು ಆಮಂತ್ರಿಸಿದಂತ ನನ್ನ ಪ್ರಿಯ ಸಹೋದರರಾದಂತ ಮಣಿ ರವಿ ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ I'm sure that God is going to do great things this morning. Amen. ನಾನು ನಂಬುವವನಾಗಿದ್ದೇನೆ, ದೇವರು ಈ ಮಧ್ಯಾಹ್ನದ ವೇಳೆಯಲ್ಲಿ ನಿಶ್ಚಯವಾಗಿ ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯ ಮಾಡುತ್ತಾನೆ. God is going to answer your prayer this afternoon. Amen. ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಅಂತ ನಂಬಿಕೆ ಇಡುವವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಮಾಡೋಣ. Hallelujah. Our God is a great God. Amen. ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ. He is the King of Kings and Lord of Lords, and nothing is too hard for him, and everything is possible by him this afternoon. Amen. ನನ್ನ ದೇವರು ರಾಜಾದಿರಾಜನು, ಆತನು ಕರ್ತಾದಿ ಕರ್ತನಾಗಿದ್ದಾನೆ, ಆತನ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ವೇ ಇಲ್ಲ. Hallelujah. I really appreciate your pastor. Amen. ನಿಮ್ಮ ಬೋಧಕರಿಗೆ ನಾನು ಬಹಳವಾಗಿ ಸಂತೋಷವುಳ್ಳವನಾಗಿದ್ದೇನೆ. Thank God for the challenges that he went through and going through. Amen. ಅವರು ಹಾದೋದಂತ ಸವಾಲುಗಳಲ್ಲಿ ಹಾದೋಗುತ್ತಿರುವ ಸವಾಲುಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. Hallelujah. As I see him, I tell myself my challenges are nothing, not so heavier like him. Amen. ಅವರನ್ನು ನೋಡಿದಾಗ ನಾನು ಅನುಭವಿಸುವಂತ ಸವಾಲುಗಳು ಅವರಿಗಿಂತ ದೊಡ್ಡದಲ್ಲ ಅಂತ ನನ್ನನ್ನೇ ನಾನು ಪರಿಗಣಿಸುವ. We all have struggles and difficulties in life and ministry, in family life. Amen. ನಮ್ಮ ಸ್ವಂತ ವ್ಯಕ್ತಿಗತವಾದಂತ ಜೀವಿತದಲ್ಲಿ, ಕುಟುಂಬಗಳಲ್ಲೂ, ನಮ್ಮ ಸೇವೆಗಳಲ್ಲೂ ಅನೇಕ ವಿಧವಾದಂತ ಹೋರಾಟಗಳು ಇರುತ್ತದೆ. But God is with us, His presence is with us, His power is with us to help us. When the fire comes from heaven, no enemy can stand before us, and we will see the glory moving and the power moving. Amen. ದೇವರ ಶಕ್ತಿಯು, ದೇವರ ಪ್ರಸನ್ನತೆಯು, ದೇವರ ಬಲವು ನಮ್ಮ ಸಂಗಡವಾಗಿದ್ದಾಗ, ಉನ್ನತವಾದ ದೇವರ ಬೆಂಕಿ ನಮ್ಮ ಮೇಲೆ ಇಳಿದು ಬಂದಾಗ, ಆ ಬೆಂಕಿಯ ವಿರುದ್ಧವಾಗಿ ನಿಲ್ಲೋದಿಕ್ಕೆ ಯಾವ ವ್ಯಕ್ತಿಗಾಗಲಿ ಯಾವ ಶಕ್ತಿಗಾಗಲಿ ಒಂದು ಕಾಲದಲ್ಲಿ ಸಾಧ್ಯವಾಗೋದಿಲ್ಲ. ದೇವರು ನಮಗೆ ಜಯವನ್ನು ದಯಪಾಲಿಸುವವನಾಗಿದ್ದಾನೆ. You may not need many people around you, you may not need rich people around you. As long as your God is with you, you will be able to build the kingdom of God and the power will flow. Amen. ಇವತ್ತು ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡೋದಕ್ಕೆ ಯಾರು ಇಲ್ಲದಿದ್ದರು, ಐಶ್ವರ್ಯವಂತರು ಇಲ್ಲದಿದ್ದರು, ದೇವರ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಇರುವುದಾದ್ರೆ ಸಾಕು. ನಿನ್ನ ಎಲ್ಲಾ ಮಂಡಲಗಳನ್ನು ನಿನ್ನ ಜಯಶಾಲಿಯಾಗಿ ಹೊರಗಡೆ ಬರತಕ್ಕಂತೆ ದೇವರ ಕೃಪೆಯನ್ನು ದಯಪಾಲಿಸುತ್ತಾನೆ. Hallelujah. Thank you, Lord. Amen. Say hallelujah 3 times louder again. Hallelujah. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳೋಣ. Hallelujah. Amen. Hallelujah. Hallelujah. Praise be to the name of the Lord. Amen. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. Hallelujah. This afternoon I am going to focus a little bit on how to bring the fire from heaven, hallelujah, to the earth. ಈ Amen. ಮಧ್ಯಾಹ್ನದ ವೇಳೆಯಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಹೋಗುವಂತ ವಿಷಯ, ಬೆಂಕಿಯನ್ನು ಯಾವ ರೀತಿ ಉನ್ನತದಿಂದ ನಾವು ಧರೆಗೆ ಇಳಿಸಲಿಕ್ಕೆ ಸಾಧ್ಯ. Hallelujah. 20 years ago I went to Singapore. Hallelujah. ನಾನು 20 ವರ್ಷಗಳ ಹಿಂದೆ ನಾನು ಸಿಂಗಾಪುರ್ಗೆ ಹೋಗಿದ್ದೆ. Hallelujah. I don't know Tamil, I don't know neither English. Hallelujah. But I saw the fire of God is moving in my life. I saw the fire of God is moving. That's why we were able to start many congregation. We were able to do great things for the Lord because the fire came from heaven. Amen. ಅಲ್ಲಿ ನನಗೆ ತಮಿಳ್ ಭಾಷೆ ಗೊತ್ತಿರಲಿಲ್ಲ, ನನಗೆ ಇಂಗ್ಲಿಷ್ ಭಾಷೆ ಗೊತ್ತಿರಲಿಲ್ಲ. ಆದ್ರೆ ಅಲ್ಲಿರುವಂತ ಒಂದು ದೈವಿಕವಾದಂತ ಬೆಂಕಿ ನನ್ನ ಜೀವನದಲ್ಲಿ ಇಳಿದು ಬರೋದನ್ನು ನಾನು ಕಂಡಾಗ, ಅಲ್ಲಿ ಕೂಟಗಳನ್ನು ನಡೆಸಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಬೆಂಕಿ ಇಳಿದು ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಜೀವಿತಗಳಲ್ಲಿ ಉಂಟಾಗುವಂತ ಅಸಾಧ್ಯವಾದ ಕಾರ್ಯಗಳನ್ನ ನಾವು ಸಾಧ್ಯವಾಗಿ ಮಾಡೋದಿಕ್ಕೆ ಸಾಧ್ಯವಾಗುವಂತದಾಗಿದೆ. Hallelujah. Turn with me your Bible to 1 Kings chapter 18, reading from verses 30 to 38. ನಾವು ಸತ್ಯವೇದ ಗ್ರಂಥದಲ್ಲಿ ನಾವು 1 ಅರಸರು ಬರೆದಂತ ಪುಸ್ತಕ 18ನೇ ಅಧ್ಯಾಯದ 30ರಿಂದ 38ನೇ ವಾಕ್ಯದವರೆಗೂ ನಾವು ಓದಿ ನಾವು ಧ್ಯಾನಿಸೋಣ. 1 Kings chapter 18, reading from verses 30 to 38. Brother, could you just read? ನಾವು 1 ಅರಸರು ಬರೆದಂತ ಪುಸ್ತಕ 18ನೇ ಅಧ್ಯಾಯದ 30ರಿಂದ 38ನೇ ವಾಕ್ಯವನ್ನ ನಾವು ಓದಿಕೊಳ್ಳುವಂತರಾಗಿರೋಣ. Amen. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು.
ಅವನು ಮೂರನೇ ಸಾರಿ ಅದೇ ಪ್ರಕಾರ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಈಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತೀ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತೀ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. Amen. Hallelujah. Amen. Fire came from heaven. Amen. ಪರಲೋಕದಿಂದ ಬೆಂಕಿ ಇಳಿದು ಬಂದಿತು. Hallelujah. God is good. Amen. ದೇವರು ಒಳ್ಳೆಯವನಾಗಿದ್ದಾನೆ. I'm sure that you are quite familiar with the background of this passage which I read. Amen. ನಾವು ಓದಲ್ಪಟ್ಟಂತೆ ಈ ವಾಕ್ಯ ನಿಮಗೆಲ್ಲರಿಗೂ ಸುಪರಿಚಿತವಾದಂತ ಒಂದು ವಾಕ್ಯವಾಗಿದೆ. We may not have much time to explain the background of the passage. Amen. ನಾವು ಇದರ ಹಿಂದಿನ ಚರಿತ್ರೆ ಕುರಿತಾಗಿ ಆಲೋಚನೆ ಮಾಡೋದಕ್ಕೆ ನಮಗೆ ಸಮಯವಿಲ್ಲ. Hallelujah. Historically, King Ahab went away from the Lord, and God wanted to teach him a lesson. God wanted to prove to him that he is the mighty God and he need to return to God. That is the background here. King Ahab. ಇತಿಹಾಸದ ಪ್ರಕಾರವಾಗಿ ಆಹಾಬನವನು ಕರ್ತನಾದಂತ ದೇವರಿಂದ ಆತನು ದೂರ ಹೋದಂತ ಸಂದರ್ಭದಲ್ಲಿ ದೂರವಾಗಿದ್ದಂತ ಆಹಾಬನು ಕರ್ತನ ಯಾರಾಗಿದ್ದನೆಂಬ ದೇವರು ಅವನಿಗೆ ತೋರಿಸಲಿಕ್ಕೋಸ್ಕರವಾಗಿ ಆಹಾಬನ ಜೀವನದಲ್ಲಿ ದೇವರು ಮಾಡಲಿಕ್ಕೆ ಹೋಗುವಂತ ಕಾರ್ಯಗಳ ಕುರಿತಾಗಿ ನಾವು ಓದಿದೆವು. ಅದೇ ಇತಿಹಾಸವಾಗಿರುತ್ತದೆ. When we study 1 King chapter 16 verse 29 to 33, you understand the sin of Ahab. He had done blunders. Once upon a time he is a God's, hallelujah, God's king. He was a good king. But when you study 1 King chapter 16, you understand that he made many blunders. He moved away from the Lord. He did the same sin which Jeroboam, hallelujah, has done. Amen. ಸತ್ಯವೇದ ಗ್ರಂಥದಲ್ಲಿ ನಾವು ಒಂದರಸರ ಬರೆದ ಪುಸ್ತಕ 16ನೇ ಅಧ್ಯಾಯದ 29ರಿಂದ ಇದರ 33ನೇ ವಾಕ್ಯದವರೆಗೂ ನಾವು ಓದಿದಾಗ ಅಲ್ಲಿ ಆಹಾಬನ ಕಾಲದಲ್ಲಿ ಆಹಾಬನಾತನ ಆರಂಭದಲ್ಲಿ ಆತನು ಒಳ್ಳೆಯವನಾಗಿದ್ದನು. ಅನಂತರವಾಗಿ ಅವನು ಕರ್ತನ ಸನ್ನಿಧಿಯಲ್ಲಿ ಅವನು ದುಷ್ಟ ಕಾರ್ಯಗಳನ್ನು ಮಾಡಿ ದೇವರ ಯಜ್ಞಪೀಠಗಳನ್ನು ಕೆಡವು ಹಾಕಿ ಆತನ ಅನ್ಯ ದೇವತೆಗಳ ಯಜ್ಞಪೀಠಗಳನ್ನು ಆತನು ಮಾಡಿದನು. ಆತನ ಪೂರ್ವ ಪಿತೃನಾದಂತ ಯೆರೋಬಾಮನಿಗಿಂತ ಅವನು ಬಹಳವಾಗಿ ದುಷ್ಟನಾಗಿದ್ದನೆಂದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. He just followed the path of Jeroboam. Jeroboam has made, hallelujah, many, hallelujah, he set up many, hallelujah, altars and cow worship and bull worship and all kind of things, and Jeroboam appointed the priest and all kind of things. He's supposed to, he should not to do those kind of things, but he has done this blunder, and the same thing Ahab followed, and God wanted to teach him, let us stop this evil, and I want to prove to you that I am the living God. Amen. ಯೆರೋಬಾಮನು ನಡೆದುಕೊಂಡಂತ ಅದೇ ಮಾರ್ಗವನ್ನು ಸಹ ಆಹಾಬನಾತನು ಹಿಂಬಾಲಿಸಿದನು. ಯೆರೋಬಾಮನ ಕಾಲದಲ್ಲಿ ಅವನು ಬಸವನ ವಿಗ್ರಹಗಳನ್ನು ಮಾಡಿ ಅದಕ್ಕೋಸ್ಕರವಾಗಿ ಯಜ್ಞಪೀಠಗಳನ್ನು ಕಟ್ಟಿ ಅದಕ್ಕೋಸ್ಕರವಾಗಿ ದೇವರನ್ನು ಹಲ್ಲೆಲೂಯ ಅದಕ್ಕೋಸ್ಕರವಾಗಿ ದೇವಾಲಯಗಳನ್ನು ಕಟ್ಟಿಸಿ ದೇವರ ಕೋಪವನ್ನು ಬರಮಾಡುತ್ತಾ ಇದ್ದನು. ಅವನ ಮಾರ್ಗವನ್ನು ಸಹ ಆಹಾಬನ್ನು ಸಹ ಹಿಂಬಾಲಿಸಿದನು. ಇಂಥ ಸಂದರ್ಭದಲ್ಲಿ ಕರ್ತನಾದಂತ ದೇವರು ತಾನು ನೋಡಿ ಹೇಳಿದನು, ಇವುಗಳನ್ನೆಲ್ಲವನ್ನು ನಾನು ತೆಗೆದು ಹಾಕಿ ನಾನೇ ಸತ್ಯವಾದಂತ ದೇವರೆಂದು ಇವರಿಗೆ ನಾನು ತೋರಿಸಲಿಕ್ಕಾಗಿ ನಾನು ಇಚ್ಛೆ ಪಡುವವನಾಗಿದ್ದೇನೆಂದು ದೇವರವನು ತೀರ್ಮಾನಿಸಿದವನಾಗಿದ್ದನು. Last 3 years there is no water, there's a great famine happening in the nation, and everybody is in a dry situation. 3.5 ವರ್ಷಗಳ ಕಾಲ ಮಳೆ ಇಲ್ಲ, 3.5 ವರ್ಷಗಳ ಕಾಲ ನೀರಿಲ್ಲ, ಜನರೆಲ್ಲರೂ ಬರದ ಅವಸ್ಥೆಯಲ್ಲಿ ಅವರು ಹಾದು ಹೋಗುತ್ತಾ ಇದ್ದಾರೆ. There is a dryness in the nation. ದೇಶದಲ್ಲಿ ಒಂದು ಬರ ಇರುವಂತದಾಗಿದೆ. There is not enough water to drink. ಕುಡಿಯೋದಕ್ಕೆ ಬೇಕಾದಷ್ಟು ನೀರಿಲ್ಲ. Now God is sending prophet Elijah to speak to Ahab that hallelujah, God is going to do a miracle. You need to return back to the Lord. ದೇವರೀಗ ಎಲೀಯನನ್ನು ಕಳಿಸಿ ಹಲ್ಲಲ್ಲಿ ಆಹಾಬನ ಬಳಿಯಲ್ಲಿ ಪ್ರವಾದಿಸುತ್ತಾ ಆತನು ಹೇಳ್ತಾ ಇದ್ದಾನೆ, ಈಗ ದೇವರು ಆತನು ತನ್ನ ಜನರಿಗೆ ಆತನ ದೇವರು ಆತನು ನಿನ್ನ ಬಳಿಯಲ್ಲಿ ಹೇಳುತ್ತಾ ಇದ್ದಾನೆ, ನಿನ್ನ ಮನದರಿಗೆ ಕರ್ತನಾದಂತ ದೇವರ ಬಳಿಯಲ್ಲಿ ನೀನು ಹಿಂತಿರುಗಿ ನೀನು ಬರುವವನಾಗಿರಬೇಕು. Hallelujah. Elijah is challenging Ahab. Elijah is challenging Ahab's God, the Baal gods, the Ashereth prophet. Elijah is challenging here. ಎಲೀಯನು ಇಲ್ಲಿ ಸವಾಲು ಹಾಕುತ್ತಾ ಇದ್ದಾನೆ. ಬಾಲನು ನಿಜವಾದಂತ ದೇವರ, ಅಶೂರನು ನಿಜವಾದಂತ ದೇವರ, ಅಥವಾ ಯೆಹೋವನು ನಿಜವಾದಂತ ದೇವರ ಎಂದು
ಎಂದು ಒಂದು ಸವಾಲನ್ನು ಅಲ್ಲಿ ಕೂಗಿ ಹೇಳುತ್ತಾ ಇದ್ದಾನೆ. Hallelujah. Elijah is saying, bring 2 bulls, 1 bull for you people, for you Baal prophet, and 1 bull, hallelujah, for me. Hallelujah. Let us have a sacrifice and let us cry to our God. If Baal God is true, hallelujah, let the fire come from heaven. If the Lord, if Jesus, if the true God, if, hallelujah, Jehovah God is true, let the fire come. There is ಹಲ್ಲೆಲೂಯಾ. ಎಲಿಯನು ಆತನು ಹೇಳಿದನು, 2 ಹೋರಿಗಳನ್ನು ತೆಗೆದುಕೊಂಡು ಬನ್ರಿ, ಒಂದು ನನ್ನಗೋಸ್ಕರವಾಗಿ ಮತ್ತೊಂದು ನಿಮಗೋಸ್ಕರವಾಗಿ. ಬಾಲನಿಗೋಸ್ಕರವಾಗಿ ಯಜ್ಞಪೀಠವನ್ನು ಕಟ್ಟಿ ಅದರ ಮೇಲೆ ನೀವು ಹೋರಿಯನ್ನು ಸಮರ್ಪಿಸಿರಿ. ಬಾಲನು ನಿಜವಾದಂತ ದೇವರಾದರೆ ಆಕಾಶದಿಂದ ಬೆಂಕಿ ಇಳಿಸಲಿ, ಅಥವಾ ಯೆಹೋವನು ನಿಜವಾದ ದೇವರಾಗಿದ್ರೆ ಆತನು ಆಕಾಶದಿಂದ ಬೆಂಕಿ ಇಳಿಸುತ್ತಾನೆ ಎಂದು ಆತನು ಸವಾಲ ನಮ್ಮನ್ನು ಕೂಗಿದವನಾಗಿದ್ದನು. I'm still in my background. You no need to worry if you can't understand everything. Amen. ಅಲ್ಲೇ ನಾನು ಇನ್ನ ನನ್ನ ಇತಿಹಾಸದಲ್ಲಿ ನಾನು ಇದ್ದೇನೆ, ಇನ್ನ ನೀವು ಅನೇಕದು ಅರ್ಥ ಮಾಡಿಕೊಳ್ಳದಿರುವುದಾದ್ರೆ ಪರವಾಗಿಲ್ಲ. Hallelujah. I'm going to focus later more on how to bring the fire in. That's my focus of sermon. Amen. ನಾನು ಇವತ್ತು ನಾನು ಆಲೋಚನೆ ಮಾಡಲಿಕ್ಕೆ ಹೋಗುವಂತ ವಿಷಯ ಬೆಂಕಿಯನ್ನ ಯಾವ ರೀತಿ ನಾವು ಇಳಿಸಲಿಕ್ಕೆ ಸಾಧ್ಯ. Hallelujah. Now, hallelujah, they just placed their sacrifice. They are calling Baal God to come down. They are crying from morning till now. Hallelujah. Hallelujah. Midnight, hallelujah, lunchtime. They are crying from morning to mid. Hallelujah. They are crying, come down and help us. Let the fire come down. Hallelujah. Baal gods are crying. People of the Baal are crying. Amen. ಬಾಲನ ಪ್ರವಾದಿಗಳವರು ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ಅವರು ಕೂಗುತ್ತಾ ಇದ್ದಾರೆ, ಬಾಲನೇ ಇಳಿದು ಬಾ, ಇಳಿದು ಬಾ, ಬೀಳುದು ಬಾ ಎಂದು. ಯಜ್ಞ ಪೀಠದ ಮೇಲೆ ಹೋರಿಯನ್ನು ತುಂಡರಿಸಿದ್ರು ಸಹ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಅವರು ಮೊರೆ ಇಡುತ್ತಾ ಅವರು ಬಾಲನನ್ನೇ ಅವರು ಕೂಗುತ್ತಾ ಇದ್ದಾರೆ. But nothing is happened. Amen. ಸಂಭವಿಸುತ್ತಾ ಇಲ್ಲ. Hallelujah. Now Elijah is going to prove that Jehovah God is the true and the living God. Amen. ಎಲಿಯನು ಆತನು ಅಲ್ಲಿ ನಿರೂಪಿಸಲಿಕ್ಕೆ ಹೋಗುತ್ತಾನೆ, ಯೆಹೋವನೇ ಆತನು ಜೀವ ಸ್ವರೂಪನಾದಂತ ದೇವರಾಗಿದ್ದಾನೆ ಎಂದು. Last 20 years being in the ministry, I can tell you, I have seen the mighty power of God. When you believe in the mighty power of God, no enemy can stand before you, no devil can stand before you, no evil can stand before you. Our God will prove that He is the mighty God. ನಾನು 20 ವರ್ಷಗಳಿಂದ ಸೇವೆಯಲ್ಲಿ ಇದ್ದುಕೊಂಡು ನನ್ನ ಅನುಭವದಲ್ಲಿ ನಾನು ಹೇಳೋದಕ್ಕೆ ಸಾಧ್ಯವಾಗುವಂತದ್ದಾಗಿರುತ್ತದೆ. ದೇವರ ಬಲವನ್ನು ನೀನು ಆಶ್ರಯಿಸಿಕೊಂಡು ನೀನು ನಡೆದ್ರೆ ಯಾವ ಶತ್ರು ನಿನ್ನ ಮುಂಭಾಗದಲ್ಲಿ ನಿಲ್ಲೋದಿಲ್ಲ, ಯಾವ ಸೈತಾನನು ನಿನ್ನ ಮುಂಭಾಗದಲ್ಲಿ ನಿಲ್ಲೋದಿಲ್ಲ, ಯಾವ ವಿರೋಧವಾದ ಪರಿಸ್ಥಿತಿಗಳು ನಿನ್ನ ಮುಂದೆ ವಿರೋಧವಾಗಿ ನಿಲ್ಲೋದಕ್ಕೆ ಒಂದು ಕಾಲದಲ್ಲಿ ಸಾಧ್ಯವಾಗೋದಿಲ್ಲ. ಕಾರಣ ನಿನ್ನ ಭರವಸೆ ಎನ್ನುವುದು ಕರ್ತನ ಬಲದ ಮೇಲೆ ಆಗಿರುತ್ತದೆ. God has given us a great power to break the power of the enemy. When you look at your enemy, when you look at Satan, the Satan must fall. Amen. ಇವತ್ತು ದೇವರು ನಿನಗೆ ಅತ್ಯುತ್ತಮವಾದಂತ ಶಕ್ತಿಯನ್ನ ದೇವರು ನಿನಗೆ ದಯಪಾಲಿಸಿದ್ದಾನೆ. ನೀನು ಒಂದು ಸಾರಿ ಶತ್ರುವನ್ನ ನೀನು ದೃಷ್ಟಿಸಿ ನೋಡಿದ್ರೆ ಆ ಶತ್ರು ಅವನು ನಿರ್ನಾಮವಾಗುತ್ತಾನೆ. Last Tuesday, I was visiting I was visiting someone. Amen. Last Tuesday. ಕಳೆದ ಮಂಗಳವಾರ ನಾನು ಒಬ್ಬರನ್ನ ಭೇಟಿ ಮಾಡುತ್ತಾ ಇದ್ದೆ. Hallelujah. As I was looking someone. Amen. ನಾನು ಯಾರನ್ನೋ ದೃಷ್ಟಿಸಿ ನೋಡುತ್ತಾ ಇದ್ದೆ. The person just fell. ಆ Amen. ವ್ಯಕ್ತಿ ತಕ್ಷಣವಾಗಿ ಬಿದ್ದು ಹೋದ. Hallelujah. It's not any man doing, but God is doing something. Amen. ಅದು ಯಾವ ಮನುಷ್ಯನು ಮಾಡಿದಲ್ಲ, ಅದು ದೇವರು ಮಾಡಿದ್ದು. No demon, no devil, no black magic can stand before you. The Lord we worship and praise is above every power, above every authority. ಯಾವ ಮಾಟ ಆಗಲಿ, ಯಾವ ಮಂತ್ರ ಆಗಲಿ, ಯಾವ ವೈರಿ ಆಗಲಿ, ಯಾವ ಸೈತಾನನಾಗಲಿ ಅವನು ನಿನ್ನ ಮುಂದೆ ನಿಲ್ಲೋದಿಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ನೀನು ಆರಾಧಿಸುವಂತ ದೇವರು ಆತನು ಸಾಧಾರಣವಾದಂತ ದೇವರಲ್ಲ. ನೀನು ಆರಾಧಿಸುವಂತ ದೇವರು ಅವನು ಸರ್ವಶಕ್ತನಾಗಿದ್ದಾನೆ. Hallelujah. He is with us today and the fire going to come this afternoon. ಇವತ್ತು ಅವನು ನಮ್ಮ ಸಂಗಡವಾಗಿದ್ದಾನೆ. ಅದು ಮಾತ್ರವಲ್ಲ, ದೇವರ ಬೆಂಕಿ ಈ ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿ ಇಳಿಯಲಿಕ್ಕೆ ಹೋಗುತ್ತೆ. Hallelujah. What is the secret to bring the fire to this world? I'm going to mention 7 points this afternoon. Amen. ಇವತ್ತು ದೇವರ ಬೆಂಕಿ ಪರಲೋಕ ರಾಜ್ಯದಿಂದ ಭೂಲೋಕಕ್ಕೆ ಇಳಿದು ಬರಬೇಕಾದ್ರೆ 7 ರಹಸ್ಯಗಳು ಏನಾಗಿದೆ ಅನ್ನೋದು ನಾನು ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. How the fire can bring down. Amen. ಯಾವ ರೀತಿ ಬೆಂಕಿಯನ್ನ What ಇಳಿಸಲಿಕ್ಕೆ Elijah is doing here. Amen. ಏನು ಮಾಡ್ತಾ ಇದ್ದಾನೆ ಇಲ್ಲಿ? Hallelujah. Turn with me your Bible to the same passage, chapter 18, verse 30. ನಿಮ್ಮ ಸತ್ಯವೇದ ಗ್ರಂಥವನ್ನು 1 ಅರಸರು 18ನೇ ಅಧ್ಯಾಯದ ಕಡೆ ತಿರುಗಿಸಿಕೊಳ್ಳೋಣ. 1 King chapter 18 verse 30. 30. Amen. 18:30. Hallelujah. Padipom 30 verse 30. Amen. 30. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. What did he do there? Amen. ಅಲ್ಲಿ ಅವನು ಏನು ಮಾಡಿದನು?
your miracle happens, if the fire need to come down, the first thing is that you have to prepare your altar properly. When the altar is ready, the fire going to come. Amen. ಅಲ್ಲಿ ಅದ್ಭುತ ನಡಿಬೇಕಾದ್ರೆ, ಬೆಂಕಿ ಇಳಿದು ಬರಬೇಕಾದ್ರೆ ನೀ ಮಾಡಬೇಕಾದಂತ ಒಂದು ಕಾರ್ಯ, ಕ್ರಮಾನುಸಾರವಾಗಿ ನೀನು ನಿನ್ನ ಯಜ್ಞ ಪೀಠವನ್ನ ನೀನು ಸರಿಯಾಗಿ ನೀನು ಕಟ್ಟುವವನಾಗಿರಬೇಕು. ಯಜ್ಞ ಪೀಠ ಸರಿಯಾಗಿ ಕಟ್ಟಲ್ಪಟ್ಟಿದ್ರೆ ಮಾತ್ರನೇ ಆ ಯಜ್ಞ ಪೀಠದ ಮೇಲೆ ಬೆಂಕಿ ಇಳಿದು ಬರುತ್ತೆ. The Bible said they repaired the altar. The altar was there, but it was broken. There was nobody care for the altar. It was totally smashed and broken. Hallelujah. But now Elijah is starting a revival work. He is repairing the altar. ಸತ್ಯವೇದ ಗ್ರಂಥದಲ್ಲಿ ಗಮನಿಸುತ್ತೇವೆ, ಅಲ್ಲಿ ಹಳೆಯದಾದಂತ ಒಂದು ಯಜ್ಞಪೀಠ ಇದ್ದು ಆ ಯಜ್ಞಪೀಠವನ್ನು ಏನ್ ಮಾಡ್ತಾ ಇದ್ದಾನೆ, ಅದನ್ನು ಯಥಾಸ್ಥಾನಕ್ಕೆ ತರೋದಕ್ಕೋಸ್ಕರವಾಗಿ ಅದನ್ನು ಹಲ್ಲೆಲೂಯಾ ಪುನರ್ ಸ್ಥಾಪನೆ ಮಾಡ್ತಾ ಇದ್ದಾನೆ. ಪುನರ್ ಸ್ಥಾಪನೆ ಮಾಡಿದ ನಂತರನೇ ಆ ಯಜ್ಞಪೀಠದ ಮೇಲೆ ಅವನು ಯಜ್ಞವನ್ನು ಸಮರ್ಪಿಸೋದಕ್ಕೆ ಅವನು ಸಿದ್ಧನಾದನು. When you repair the altar, altar talks about prayer life, altar talks about surrendering to the Lord, altar talks about totally dedicating to the Lord. When you surrender to the Lord, when you start your prayer life, when you move back to the hallelujah in the prayer life, God is going to start miracle. ಯಜ್ಞಪೀಠ ಏನ್ ತೋರಿಸುತ್ತೆ? ಒಂದನೇದಾಗಿ ಪ್ರಾರ್ಥನೆ ಜೀವಿತ ತೋರಿಸುತ್ತೆ, ಎರಡನೇದಾಗಿ ನಿನ್ನ ಜೀವನದಲ್ಲಿ ಉಳ್ಳಂತ ಸಮರ್ಪಣೆಯನ್ನು ತೋರಿಸುವಂತದಾಗಿದೆ. ನೀನು ಕರ್ತನಿಗಾಗಿ ಸಂಪೂರ್ಣವಾಗಿ ನೀನು ಕೊಡೋದು ಯಜ್ಞಪೀಠ ತೋರಿಸುತ್ತೆ. ನೀನು ಮತ್ತೊಂದು ಆವರ್ತಿ ಮರಳಿ ನಿನ್ನ ಪ್ರಾರ್ಥನೆ ಜೀವಿತಕ್ಕೆ ನೀನು ಹಿಂತಿರುಗಿ ಬಂದ್ರೆ, ಮತ್ತೊಂದು ಆವರ್ತಿ ಮರಳಿ ನಿನ್ನ ಹಲ್ಲೆಲೂಯಾ ಸಮರ್ಪಣೆ ಜೀವಿತಕ್ಕೆ ಇಳಿದು ಬಂದ್ರೆ, ಪರಲೋಕ ರಾಜ್ಯದ ಬೆಂಕಿ ಅದು ನಿನ್ನ ಮೇಲೆ ಇಳಿದು ಬರಲಿಕ್ಕೆ ಶಕ್ತಿ ಉಳ್ಳದಾಗಿದೆ. Hallelujah. Today surely I am preaching. Hallelujah. Of course God is going to move through the preaching. It's going to convince you. But more than that, when I'm going to start to pray, when you pray, God is going to come down in prayer. Hallelujah. In prayer, God's power will be reflected. ಇವತ್ತು ನಾನು ಹೇಳುವಂತ ಪ್ರತಿಯೊಂದು ಸಂದೇಶಗಳು ನಿಮ್ಮ ಜೀವನದಲ್ಲಿ ಕೆಲವೊಂದು ಕಾರ್ಯಗಳು ಮನವರಿಕೆ ಮಾಡತಕ್ಕಂತೆ ಅದು ಮಾಡುತ್ತದೆ. ಆದರೆ ಇವತ್ತು ನೀವು ಇಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಾ ಇರಬೇಕಾದ್ರೆ ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆ ಮೇಲೆ ದೇವರ ಬೆಂಕಿ ಇಳಿದು ಬರಲಿಕ್ಕೆ ಹೋಗುವಂತದಾಗಿದೆ. Hallelujah. 2 Chronicles chapter 7 verse 14. 2 Chronicles. ಎರಡು ಪೂರ್ವಕಾಲ ವೃತ್ತಾಂತ 7:14. If my people, hallelujah, if they humble themselves and if they cry to me, if they pray, if they seek my face, I will come down and I will heal them and I will bring, hallelujah, blessing to their land. ನನ್ನ ನಾಮದಲ್ಲಿ ಕರೆಯಲ್ಪಟ್ಟಂತ ನನ್ನ ಜನರು ಅವರು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಹಿಂತಿರುಗಿ ಅವರ ಪರಲೋಕ ರಾಜ್ಯದಲ್ಲಿರುವಂತಹ ನನ್ನ ದರ್ಶನವನ್ನು ಬಯಸಿ ಅವರು ಪ್ರಾರ್ಥಿಸಿದರೆ, ನನ್ನ ಪರಲೋಕ ರಾಜ್ಯದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸಿ ನಾನು ಅವರ ದೇಶಕ್ಕೆ ನನ್ನ ಸೌಖ್ಯವನ್ನ ಆಶೀರ್ವಾದವನ್ನ ನಾನು ಬರಮಾಡುತ್ತೇನೆ. Hallelujah. What you need to do, amen. ನೀನೇನು ಮಾಡಬೇಕಾಗಿರೋದು? The first thing is to prepare your altar, humble yourself and hallelujah seek the face of God. That is the most important thing. ಮೊದಲನೇದಾಗಿ ನಿನ್ನ ಯಜ್ಞಪೀಠವನ್ನು ಪುನರ್ ಸ್ಥಾಪನೆ ಮಾಡಿ ನಿನ್ನನ್ನು ತಗ್ಗಿಸಿಕೊಂಡು ಶುದ್ಧ ಮಾಡಿಕೊಂಡು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ಆಗ ಪರಲೋಕ ರಾಜ್ಯದ ಬೆಂಕಿ ಅದು ನಿನ್ನ ಮೇಲೆ ಇಳಿದು ಬರುತ್ತೆ. In this fasting prayer, I am sure, hallelujah, God is going to move, God is going to touch, God is going to break the power of the enemy, and we are going to see the victory because God has promised to us. ಇವತ್ತು ಈ ಉಪವಾಸ ಪ್ರಾರ್ಥನೆಯಲ್ಲಿ ಬಂಧನಗಳು ಮುರಿಯುತ್ತೆ, ರೋಗಿಗಳು ಸೌಖ್ಯವಾಗುತ್ತಾರೆ, ಜನರು ಸ್ವತಂತ್ರರಾಗುತ್ತಾರೆ. ದೇವರ ವಿಶೇಷವಾದ ಮಹಿಮೆಯನ್ನ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಕಾಣುತ್ತೇವೆ. ಅದು ಮಾತ್ರವಲ್ಲ, ಪರಲೋಕ ರಾಜ್ಯದ ಬೆಂಕಿ ಉಪವಾಸ ಪ್ರಾರ್ಥನೆಯಲ್ಲಿ ಇಳಿಯುತ್ತೆ. Prayer will change your destiny, prayer will change your future, prayer will change you totally. Amen. ಪ್ರಾರ್ಥನೆ ನಿನ್ನ ಭವಿಷ್ಯವನ್ನು ಬದಲಾಯಿಸುತ್ತೆ, ಪ್ರಾರ್ಥನೆ ನಿನ್ನ ಗುರಿಯನ್ನು ಬದಲಾಯಿಸುತ್ತೆ, ಪ್ರಾರ್ಥನೆ ನಿನ್ನ ಜೀವಿತದ ಎಲ್ಲಾ ಕಾರ್ಯಗಳನ್ನು ಸಂಪೂರ್ಣವಾಗಿ ವ್ಯತ್ಯಾಸಕರವಾಗಿ ಮಾರ್ಪಡಿಸುತ್ತೆ. Moses was not such a great man, he was an ordinary man, but hallelujah, in Exodus chapter 3 the Bible says Moses came to Mount Horeb, in the mountain of God. Amen. ಮೋಶೆ ಯಾರು ದೊಡ್ಡ ವ್ಯಕ್ತಿ ಆಗಿರಲಿಲ್ಲ, ಅವನು ನಮ್ಮಂತೆ ಸಾಧಾರಣವಾದಂತ ವ್ಯಕ್ತಿ ಆದನು. ಆದರೆ ಈ ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಗಮನಿಸಿದಾಗ ಅವನು ಹೋರೆ ಬೆಟ್ಟದ ಬಳಿಗೆ ಅವನು ಬಂದನು. Amen. What happened to Moses? Amen. ಅಲ್ಲಿ ಮೋಶೆಗೆ ಏನು ಸಂಭವಿಸಿತು? Moses came to Mount Horeb. Amen. ಮೋಶೆ ಹೋರೆ ಪರ್ವತದ ಹತ್ತಿರ ಬಂದನು. The Bible says he was taking care of his father's sheep. Amen. ಸತ್ಯವೇದ ಗ್ರಂಥ ಹೇಳುತ್ತದೆ ಅವನು ತನ್ನ ಮಾವನ ಕುರಿಗಳನ್ನ ಅವನ ಮಂದೆಯನ್ನು ಮೇಯಿಸುತ್ತಾ ಇದ್ದನು. Could you just read, hallelujah, Exodus chapter 3 verse 1. What is happening there? ವಿಮೋಚನಕಾಂಡ ಪುಸ್ತಕ 3:1 ಓದಿಕೊಳ್ಳೋಣ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ
ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. Amen. What is happening there? ಅಲ್ಲಿ ಏನ್ ಸಂಭವಿಸ್ತಾ ಇದೆ? Moses was taking care of his father-in-law's sheep. Amen. ಮೋಶೆ ತನ್ನ ಮಾವನ ಕುರಿಗಳನ್ನ ಆತನ ಮೇಯಿಸುತ್ತಾ ಇದ್ದಾನೆ. Taking care of father's sheep and taking care of father-in-law's sheep is two things. Amen. ಅಲ್ಲಿ ತಂದೆ ಕುರಿಗಳನ್ನು ಮೇಯಿಸೋದು ಮಾವನ ಕುರಿಗಳನ್ನು ಮೇಯಿಸೋದು ಎರಡಕ್ಕೆ ವ್ಯತ್ಯಾಸ ಉಂಟು. Hallelujah. ತಂದೆയുടെ ആടുകൾ നഷ്ടമായി പോയാലും ആരും വഴക്കൊന്നും പറയത്തില്ല. ತಂದೆ ಕುರಿಗಳು ನಷ್ಟವಾದ್ರೆ ಯಾರು ಏನು ಬಯೋದಿಲ್ಲ. Hallelujah. അമ്മായിയപ്പന്റെ ആടുകൾ. Hallelujah. If your father-in-law's sheep is losing, hallelujah, father-in-law going to look at you and say, where is my sheep? Amen. ಮಾವನ ಕುರಿಗಳು ಹೋದ್ರೆ ಮಾವನ ಕೇಳ್ತಾನೆ ನನ್ನ ಕುರಿಗಳು ಎಲ್ಲಿ ಕಳೆದಾಗ್ತೇ ಅಂತ. Hallelujah. What Moses is doing here? ಇಲ್ಲಿ ಮೋಶೆ ಏನು ಮಾಡ್ತಾ ಇದ್ದಾನೆ? In English the Bible says Moses was leading his father-in-law's sheep to the desert towards Mount Horeb. ಸತ್ಯವೇದ ಗ್ರಂಥದಲ್ಲಿ ಗಮನಿಸುತ್ತೇವೆ ಕಾಡಿನ ಮಾರ್ಗದಲ್ಲಿ ಹೋರೆ ಬೆಟ್ಟದ ಕಡೆ ಮಾವನ ಕುರಿಗಳನ್ನ ಮೋಶೆ ನಡೆಸುತ್ತಾ ಇದ್ದಾನೆ. If you have little knowledge in your mind, nobody will lead the sheep into the desert. Amen. ಸತ್ಯವೇದ ಗ್ರಂಥದ ನಿಮಗೆ ಸ್ವಲ್ಪವಾದರೂ ಜ್ಞಾನ ಎನ್ನುವುದು ನಿಮಗೆ ಇದ್ರೆ ನೀವು ಒಂದು ಕಾಲದಲ್ಲಿ ಕುರಿಗಳನ್ನ ಅರಣ್ಯ ಮಾರ್ಗದಲ್ಲಿ ನೀವು ನಡೆಸೋದಿಲ್ಲ. You will surely lead your sheep into the valley where you can find some grass. But look at Moses. Although he is taking care of his father-in-law's sheep, he is leading his sheep to Mount Horeb, through desert. ನೀವು ಕುರಿಗಳನ್ನು ನೀವು ಮೇಯಿಸಬೇಕಾದ್ರೆ ಹಸಿರು ಹುಲ್ಲು ಗಾವಲಿರುವಂತಹ ಸ್ಥಳದಲ್ಲಿ ನೀವು ಕುರಿಗಳನ್ನು ನಡೆಸುತ್ತೀರಿ. ಆದ್ರೆ ಮೋಶೆಯನ್ನು ಗಮನಿಸಿ ಅವನ ಅರಣ್ಯ ಮಾರ್ಗವಾಗಿ ಆತನ ಕುರಿಗಳನ್ನು ಅವನು ನಡೆಸುತ್ತಾ ಇದ್ದಾನೆ. I just want you to know how Moses was able to receive the power. Amen. ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ ಮೋಶೆ ಯಾವ ರೀತಿ ಅವನ ಶಕ್ತಿಯನ್ನು ಅವನು ಹೊಂದಿಕೊಂಡಿದ್ದು. Hallelujah. Although he is taking care of father-in-law's sheep, ಆತನು ತನ್ನ ಮಾವನ ಕುರಿಗಳನ್ನು ಮೇಯಿಸುತ್ತಾ his focus is on father-in-law's sheep. His focus is on God. Somehow I must go to Mount Horeb. That hallelujah, the presence of the Lord. ಅವನ ಗುರಿ ಕುರಿಗಳ ಮೇಲೆ ಆಗಿರುವುದಾದ್ರೂ ಅವನ ಪ್ರಾಮುಖ್ಯವಾದಂತ ಗುರಿ ಏನದು? ಹೋರೆ ಬೆಟ್ಟಕ್ಕೆ ದೇವರ ಬೆಟ್ಟಕ್ಕೆ ನಾನು ಹೋಗಬೇಕು, ಅಲ್ಲಿ ದೇವರ ಪ್ರಸನ್ನತೆಯನ್ನು ನಾನು ಕಾಣಬೇಕು. When he came to Mount Horeb, there he saw the power. He saw a fire on the bush, but the bush is not burning. ಆತನ ಹೋರೆ ಬೆಟ್ಟಕ್ಕೆ ಬಂದಾಗ ಅವನು ನೋಡುತ್ತಾ ಇದ್ದಾನೆ ಮುಳ್ಳಿನ ಪದಿಯಲ್ಲಿ ಕರ್ತನ ಬೆಂಕಿ ಉರಿತಾ ಇದೆ, ಆದ್ರೆ ಮುಳ್ಳಿನ ಪದಿಯೋ ಸುಟ್ಟು ಹೋಗುತ್ತಾ ಇಲ್ಲ. It's an amazing experience. ಆತನ ಹೇಳ್ತಾ ಇದ್ದೀನಿ ಇದೊಂದು ಆಶ್ಚರ್ಯಕವಾದ ಅನುಭವ. A fire on the bush, but bush is not burning. ಮುಳ್ಳಿನ ಪೊದೆಯ ಒಳಗಡೆ ಒಂದು ಬೆಂಕಿ ಉಂಟಾದ್ರೆ ಮುಳ್ಳಿನ ಪೊದೆಯೋ ಸುಟ್ಟು ಹೋಗುತ್ತಾ ಇಲ್ಲ. Usually when there is a fire on the bush is supposed to burn. ಪೊದೆಗಳಲ್ಲಿ ಬೆಂಕಿ ಇದ್ರೆ ಪೊದೆ ನಿಶ್ಚಯವಾಗಿ ಸುಟ್ಟು ಹೋಗುತ್ತೆ. But here Moses saw a burning bush. I don't know why Bible says burning bush. Bush is not burning. That's what we see that there's a fire on the bush, but the bush is not burning. ಅನೇಕರು ಹೇಳ್ತಾರೆ ಉರಿತಾ ಇರುವಂತ ಮುಳ್ಳಿನ ಪೊದೆ ಅಂತ, ಆದ್ರೆ ಮುಳ್ಳಿನ ಪೊದೆ ಉರಿತಾ ಇಲ್ಲ, ಬೆಂಕಿ ಅದರ ಮೇಲೆ ಇಳಿದು ಉರಿತಾ ಇದೆ, ಬೆಂಕಿ ಉರಿಯುವಂತದಾಗಿದೆ. Hallelujah. God is speaking there. Amen. ದೇವರಲ್ಲಿ ಮಾತನಾಡುತ್ತಾ ಇದ್ದಾನೆ. Hallelujah. Moses, you must deliver these people. Hallelujah. Chapter 3 verse 10. Amen. ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಓದಿದಾಗ ಕರ್ತನು ತಾನು ಈ ರೀತಿ ಹೇಳ್ತಾ ಇದ್ದಾನೆ, ಮೋಶೆ ನಾನು ಜನರನ್ನ ನೀನು ಬಿಡುಗಡೆ ಮಾಡಬೇಕು. Hallelujah. God is revealing once you have the burning bush experience, once you have the mountain of God, hallelujah, your destiny going to change, your life going to change. Moses, you going to deliver these people. ಒಂದು ಸಾರಿ ದೇವರ ಬೆಂಕಿಯನ್ನು ನೀನು ಕಂಡ್ರೆ ನಿನ್ನ ಭವಿಷ್ಯ ಬದಲಾಗುತ್ತೆ, ನಿನ್ನ ಗುರಿ ಬದಲಾಗುತ್ತೆ, ನಿನ್ನ ಜೀವನದ ಎಲ್ಲ ವಿಧವಾದಂತ ಅವಸ್ಥೆಗಳು ನಿಶ್ಚಯವಾಗಿ ಬದಲಾವಣೆಗೊಳ್ಳುವಂತದಾಗಿರುತ್ತದೆ. We need that burning bush. We need that fire to flow in the bush this afternoon. Amen. ಈ ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮಲ್ಲಿ ಒಂದು ದೇವರ ಬೆಂಕಿ ಬೇಕು. ಅದು ಮಾತ್ರವಲ್ಲ, ಕೆಲವೊಂದು ಮುಳ್ಳಿನ ಪದೆಗಳಲ್ಲಿ ಕರ್ತನ ಬೆಂಕಿ ಇಳಿಬೇಕು. If 5,000 years ago that bush can, hallelujah, that fire can come on the bush is not burning, it can happen today. Amen. 5,000 ವರ್ಷಗಳ ಹಿಂದೆ ಒಂದು ಮುಳ್ಳಿನ ಪದೆ ಒಳಗಡೆ ಬೆಂಕಿ ಇಳಿದು ಮುಳ್ಳಿನ ಪದೆ ಸುಟ್ಟು ಹೋಗದೆ ಇರುವುದಾದ್ರೆ ಅದೇ ಬೆಂಕಿ ಈ ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದು ಬರೋದಕ್ಕೆ ಅದು ಶಕ್ತಿ ಉಳ್ಳಂತ ಬೆಂಕಿ ಆಗಿದೆ. Moses prepared the altar properly. He came already to Mount Horeb and he prepared the altar. Amen. ಮೋಶೆ ಆತನು ಅಲ್ಲಿ ಹೋರೆ ಬೆಟ್ಟಕ್ಕೆ ಬಂದು ಅವನ ಯಜ್ಞಪೀಠವನ್ನ ಅವನು ಪುನರ್ ಸ್ಥಾಪನೆ ಮಾಡಿ ಅವನ ಯಜ್ಞವನ್ನಲ್ಲಿ ಸಮರ್ಪಿಸಿದನು. Hallelujah. Could you all pray with me a minute? Amen. ನನ್ನ ಸಂಗಡವಾಗಿ ಒಂದು ನಿಮಿಷ Hallelujah. We are going to pray to the Lord. Amen. ದೇವರ ಬಳಿಯಲ್ಲಿ ಪ್ರಾರ್ಥನೆ A fire in your bush. Amen. ನಿನ್ನ ಮುಳ್ಳಿನ ಪೊದೆಯಲ್ಲಿ ಒಂದು Hallelujah. When the fire come down, amen. ಬೆಂಕಿ ಇಳಿದು ಬರಲಿ. Hallelujah. Shakaria bush is not going to burn. Amen. ನಿನ್ನ ಮುಳ್ಳಿನ ಪೊದೆ ಸುಟ್ಟು ಹೋಗುತ್ತದೆ. You are that bush this evening, this afternoon. ಈ ಮಧ್ಯಾಹ್ನದ ವೇಳೆಯಲ್ಲಿ ಮುಳ್ಳಿನ ಪೊದೆ you are that bush this afternoon. Amen. ಮುಳ್ಳಿನ ಪೊದೆ ನಿನ್ನ ಜೀವನದಲ್ಲಿ let the fire come upon you. Amen. ಇವತ್ತು ಬೆಂಕಿ ನಿನ್ನ ಮೇಲೆ ಇಳಿದು ಬರಲಿ. Let the healing come upon you. ಸೌಖ್ಯ ನಿನ್ನ ಮೇಲೆ ಇಳಿದು ಬರಲಿ. Let the deliverance come upon you. Let the anointing of God move.
ಅಭಿಷೇಕ ನಿನ್ನ ಮೇಲೆ ಇಳಿದು ಬರಲಿ. ಕರங்களை ತಟ್ಟಿ ಕರ್ತವನೇ ಸ್ತುತಿಸಿ. ಎಲ್ಲರೂ ಗಟ್ಟಿಯಾಗಿ ಎರಡು ಕೈಗಳು ತಟ್ಟಿ hallelujah. Oh hallelujah. Hallelujah. Shandarama kabaria. Hallelujah. Libali bikda mana shandaria la bakabaria. Libida mana tiraida mana shandaria la bakabaria. My children bikda mana shakaria. My anointing going to flow with you this afternoon. ಈ ಮಧ್ಯಾಹ್ನದ ವೇಳೆ ನನ್ನ ಮಕ್ಕಳನ್ನ ಅಭಿಷೇಕ ನಿಮ್ಮಲ್ಲಿ ಚಲಿಸಲಿಕ್ಕೆ ಹೋಗುತ್ತೆ. Libida mana tiraida mana sauda la bakabaria. I'm going to pour my power. I'm going to pour my anointing upon you. ನಿಮ್ಮ ಮೇಲೆ ನನ್ನ ಶಕ್ತಿಯನ್ನು ನನ್ನ ಅಭಿಷೇಕವನ್ನು ನಾನು ಸುರಿಸಲಿಕ್ಕೆ ಹೋಗುತ್ತೆ. Libida mana tiraida mana sauda la bakabaria. I am your healer. I am your redeemer. I am your provider this afternoon. ನಾನು ನಿನ್ನ ವಿಮೋಚಕನು, ನಾನು ನಿನ್ನ ರಕ್ಷಕನು, ನಾನು ನಿನ್ನ ಬಿಡುಗಡೆ ಮಾಡುವಂತ ಕರ್ತನು ಆಗಿದ್ದೇನೆ. Your poverty, your struggle, your disappointment, your tolvi, your failure is going to be removed. ಇವತ್ತು ನಿನ್ನ ದಾರಿದ್ರ್ಯತನ, ನಿನ್ನ ಸೋಲುಗಳು, ನಿನ್ನ ಬಡತನಗಳನ್ನ ಕರ್ತನು ತಾನೇ ನೀಗಿಸಿ ಬಿಡುತ್ತಾನೆ. My daughter, don't cry anymore. I am here to wipe out your tears. ನನ್ನ ಮಗಳೇ, ಇನ್ನು ಮೇಲೆ ನಿನ್ನ ಕಣ್ಣೀರು ಸುರಿಸಬೇಡ. ನಿನ್ನ ಕಣ್ಣೀರನ್ನು ಒರೆಸೋದಕ್ಕಾಗಿ ನಾನು I am moving with you to strengthen you, my child. ಅಲ್ಲಿ ನನ್ನ ಮಗನೇ, ನಾನು ನಿನ್ನ ಸಕಲವಾಗಿ ನಾನು ನಡೆಯುತ್ತಾ ಇದ್ದೇನೆ. Trust me, I will strengthen you, says the Lord. ನನ್ನ ಮೇಲೆ ಭರವಸೆ ಇಡು, ನಾನು ನಿನ್ನನ್ನು ಬಲಪಡಿಸುತ್ತೆ ಎಂದು ಕರ್ತನು ಹೇಳುತ್ತಾ ಇದ್ದಾನೆ. The Holy Spirit says this afternoon. ಪರಿಶುದ್ಧಾತ್ಮನೇ ಮಧ್ಯಾಹ್ನದ ವೇಳೆಯಲ್ಲಿ ಹೇಳುತ್ತಾ ಇದ್ದಾನೆ. There may be people crying, hallelujah. ನನ್ನ ಜನರು ಅಳುತ್ತಾ You may be ಇರಬಹುದು. struggling this afternoon. ಇವತ್ತು ನೀನು ಹೋರಾಟ ಮಾಡ್ತಾ ಇರಬಹುದು. God is here to do miracle for you. ದೇವರು ಇವತ್ತು ನಿನಗಾಗಿ ಅದ್ಭುತ ಮಾಡಲಿಕ್ಕಿದ್ದಾನೆ. Hallelujah. The fire is going to come upon the bush. Amen. ಇವತ್ತು ಮುಳ್ಳಿನ ಪೊದೆಗಳಲ್ಲಿ ಬೆಂಕಿ ಇಳಿದು ಬರಲಿಕ್ಕೆ ಹೋಗುತ್ತೆ. But the bush is not going to burn. Amen. ಆದ್ರೆ ಇವತ್ತು ಮುಳ್ಳಿನ ಪೊದೆ ಸುಟ್ಟು ಹೋಗೋದಿಲ್ಲ. Hallelujah. Your tears going to be wiped out. ನಿನ್ನ Amen. ಕಣ್ಣೀರುಗಳು ಒರೆಸಲ್ಪಡಲಿಕ್ಕೆ ಹೋಗುತ್ತೆ. My God is going to bless you. Amen. ನನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತಾನೆ. Hallelujah. Repair your altar. Amen. ಯಜ್ಞಪೀಠವನ್ನು ಪುನರ್ಸ್ಥಾಪನೆ ಮಾಡು. Why this fasting prayer here? Amen. ಏನಕ್ಕೋಸ್ಕರವಾಗಿ ಇಲ್ಲಿ ಉಪವಾಸ ಪ್ರಾರ್ಥನೆ ನಾವು ಇಟ್ಟಿರೋದು? I may not know exact reasons. Amen. ನನಗೆ ವ್ಯಕ್ತವಾದಂತ ಕಾರಣ ನನಗೆ ಗೊತ್ತಿಲ್ಲ. But I believe Pastor Ravi and the team have a burden for Bangalore, for the Kannada speaking and for the whole hallelujah people group in this location. ನಾನು Amen. ನಂಬುವಂತನಾಗಿದ್ದೇನೆ ಪಾಸ್ಟರ್ ರವಿ ಅವರು ಮತ್ತು ಅವರ ತಂಡಕ್ಕೂ ಈ ಕರ್ನಾಟಕ ರಾಜ್ಯದ ಕುರಿತಾಗಿ, ಕನ್ನಡ ಮಾತನಾಡುವಂತ ಜನರ ಕುರಿತಾಗಿ, ಈ ಪ್ರದೇಶದ ಕುರಿತಾಗಿ ಒಂದು ದೊಡ್ಡ ಆತ್ಮಭಾರ ಇರುವಂತದಾಗಿದೆ. Hallelujah. We are casting a vision. Hallelujah. A new vision. Hallelujah. For Bangalore, for your church. Amen. ನಿಮ್ಮ ಸಭೆಗೋಸ್ಕರವಾಗಿ ಬೆಂಗಳೂರು ಪಟ್ಟಣಕ್ಕಾಗಿ ಒಂದು ದರ್ಶನವನ್ನ ನಾವು, ಹೊಸ ಒಂದು ದರ್ಶನವನ್ನ ನಾವು ಸ್ಥಾಪಿಸುತ್ತಾ ಇದ್ದೇವೆ. Even I am going to carry this vision. Hallelujah. A vision for the Kannada speaking people back to Singapore. Amen. ಅಲ್ಲಿ ನಾನು ಈ ಕನ್ನಡ ಮಾತನಾಡುವಂತ ಜನರುಗಳಂತ ದರ್ಶನವನ್ನ ನಾನು ಇಲ್ಲಿಂದ ತೆಗೆದುಕೊಂಡು ನಾನು ಸಿಂಗಾಪುರ್ಗೆ ಹೋಗುತ್ತೇನೆ. Hallelujah. As I was here yesterday evening. ನಾನು Amen. ನಿನ್ನೆ ಸಂಜೆಯಲ್ಲಿ ನಾನು ಇದ್ದೆ. God has spoken to me something. Amen. ದೇವರು ಏನೋ ಒಂದು ಕಾರ್ಯ ನನ್ನ ಬಳಿಯಲ್ಲಿ ಮಾತನಾಡಿದರು. In our church, we have a Tamil service. ನಮ್ಮ ಸಭೆಯಲ್ಲಿ ಒಂದು ತಮಿಳ್ ಸರ್ವಿಸ್ ಉಂಟು. We have Malayalam service. ನಮಗೆ ಮಲಯಾಳಂ ಸರ್ವಿಸ್ ಉಂಟು. We have Hindi service. ನಮಗೆ ಹಿಂದಿ ಸರ್ವಿಸ್ ಉಂಟು. We have Sinhalese service. ನಮಗೆ ಸಿಂಗಳಿ ಸರ್ವಿಸ್ ಉಂಟು. We have English service. ನಮಗೆ ಇಂಗ್ಲಿಷ್ ಸರ್ವಿಸ್ ಉಂಟು. Hallelujah. God has given me a burden yesterday. Amen. ದೇವರು ನನಗೊಂದು ಆತ್ಮ ಭಾರ ಕೊಟ್ಟನು. Hallelujah. We don't have any Kannada church in Singapore. ನಮಗೆ Amen. ಸಿಂಗಾಪುರ್ನಲ್ಲಿ ಯಾವ ಕನ್ನಡ ಸಭೆ ಇಲ್ಲ. Hallelujah. God is just hallelujah birthing something into my heart. ದೇವರು ಏನೋ ಒಂದು ಹೊಸ ಕಾರ್ಯವನ್ನು ನನ್ನಲ್ಲಿ ಜನನ ಕೊಟ್ಟನು. If God willing, amen. ದೇವರ ಚಿತ್ತ ಇದ್ರೆ Hallelujah. That vision will be pull out. That vision will fulfill. Amen. ಅಲ್ಲಿ ಕನ್ನಡ ಸಭೆ ಆರಂಭ ಮಾಡಬೇಕೆನ್ನುವಂತ ದರ್ಶನವನ್ನ ನಾನು ಸಿದ್ಧಿಗೆ ತರುವವನಾಗಿರುತ್ತೇನೆ. When I am ready, I will call Pastor Ravi to come and open that meeting. Amen. ನಾನು ಅಲ್ಲಿ ಸಿದ್ಧಪಡಿಸಿಕೊಂಡ ನಂತರವಾಗ ಪಾಸ್ಟರ್ ರವಿ ಅವರನ್ನ ಅಲ್ಲಿ ಕನ್ನಡ ಸರ್ವಿಸ್ ಅನ್ನ ಡೆಡಿಕೇಟ್ ಮಾಡೋದಕ್ಕಾಗಿ ನಾನು ಕರೀತೇನೆ. I'm going to pray for it seriously. Amen. ನಾನು ಬಹಳ ಗಂಭೀರವಾಗಿ ಅದಕ್ಕಾಗಿ ಪ್ರಾರ್ಥಿಸುತ್ತೇನೆ. God loves you this afternoon. When you pray, hallelujah, we will win the people for the glory of God. Nobody can stop you. Amen. ನಾವು ಪ್ರಾರ್ಥನೆ ಮಾಡುವುದಾದರೆ ಅಲ್ಲಿ ದೇವರು ನಿಶ್ಚಯವಾಗಿ ಆತ್ಮಗಳನ್ನು ಸಂಪಾದನೆ ಮಾಡುವುದಕ್ಕೆ ದೇವರು ನಮಗೆ ಬಲ ಕೊಡುತ್ತಾನೆ. ಅದನ್ನು ತಡೆ ಮಾಡೋದಕ್ಕೆ ಯಾವ ಶಕ್ತಿಗಳಿಗಾಗಲಿ ಒಂದು ಕಾಲದಲ್ಲಿ ಸಾಧ್ಯವಾಗೋದಿಲ್ಲ. Hallelujah. We started as a Malayalam church in Singapore. ನಾವು Amen. ಸಿಂಗಾಪುರ್ನಲ್ಲಿ ಮಲಯಾಳಂ ಸರ್ವಿಸ್ ಆಗಿ ಆರಂಭ When we ಮಾಡಿದೆವು. started Tamil church, there was a lot of opposition. Amen. ತಮಿಳ್ ಸರ್ವಿಸ್ ಆರಂಭ ಮಾಡಿದಾಗ ಅನೇಕ ವಿರೋಧಗಳಿದ್ದವು. Hallelujah. We cross over. Amen. ನಾವು ಅದನ್ನು ಜಯಿಸಿ ಬಂದೆವು. Hallelujah. When we start Sinhalese service, Tamil people have some problem. They also push past a little bit up and down. ಅದೇ Amen. ಸಿಂಗಳಿ
ಭಾಷೆ ನಾವು ಆರಂಭ ಮಾಡಿದಾಗ ಅಲ್ಲಿರುವ ತಮಿಳವರು ವಿರೋಧ ವ್ಯಕ್ತಪಡಿಸಿದ್ರೆ ಪಾಸ್ಟರ್ನ ಮೇಲೆ ಕೆಳಗೆ ಇಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. We cross over, amen. ಅದನ್ನು ಜಯಿಸಿ ಬಂದೆವು. Of course, my wife speak Hindi. When we started the Hindi service, also some challenges, but we cross over, ನನ್ನ amen. ಹೆಂಡತಿ ಹಿಂದಿ ಮಾತನಾಡುವವರಾಗಿದ್ದಾರೆ. ನಾವು ಹಿಂದಿ ಭಾಷೆನ ಆರಂಭ ಮಾಡಿದೆವು. ಅದು ಆರಂಭ ಮಾಡಿದಾಗ ಸ್ವಲ್ಪ ವಿರೋಧ ಇತ್ತು. Hallelujah. Challenges are for good. God has a plan for you. That's why you are challenged. Don't give up. Continually move on with the Lord. ಸವಾಲುಗಳು ಎಲ್ಲವೂ ಒಳ್ಳೆಯದಕ್ಕಾಗಿರುವಂತದ್ದಾಗಿದೆ. ಸವಾಲುಗಳು ನಿಮ್ಮ ಜೀವನದಲ್ಲಿ ಬಂದಾಗ ಕರ್ತನ ಚಿತ್ತದ ಮಹಿಮೆಯನ್ನ ನೀವು ಅತ್ಯಧಿಕವಾಗಿ ಕಾಣೋದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಸವಾಲುಗಳು ಬಂದಾಗ ಒಂದು ಕಾಲದಲ್ಲಿ ಬಿಟ್ಟು ಕೊಡಬೇಡ್ರಿ. മലയാളത്തിൽ ഒരു പ്രോവർബ് ഉണ്ട്. ഹല്ലേലൂയ. മലയാളത്തിൽ ഈ രീതി ಒಂದು ಗಾದೆ ಉಂಟು. ನಾನು മാങ്ങ കായ്ക്കുന്ന മരത്തിനാണ് ഏറ്റവും കൂടുതൽ എറി കിട്ടുന്നത്. ಅಲ್ಲೇ ಹಣ್ಣು ಬಿಡುವಂತ ಮಾವಿನಕಾಯಿ ಹಣ್ಣಿರುವಂತ ಮಾವಿನಕಾಯಿ ಮರಕ್ಕೆ ಮಾತ್ರನೇ ಯಾವಾಗಲೂ ಕಲ್ಲೇಟು ಬೀಳೋದು. മാങ്ങ ഇല്ലാത്ത മരത്തിൽ ആരും നോക്കിയില്ല. നോക്കി അവൻ ചവിച്ചിട്ട് പോകും. ഹല്ലേലൂയ. നോക്കിയാൽ തന്നെ ആരും ഒരു കല്ലെടുത്ത് മാവേ താഴെ വീണെന്ന് പറഞ്ഞ് എറിയല. മാങ്ങ ഉള്ളതിനാലാണ് നിനക്ക് എറി. ಅಲ್ಲೇ ಮಾವಿನ ಹಣ್ಣು ಇರುವಂತ ಮರಕ್ಕೆ ಮಾತ್ರನೇ ಎಲ್ಲರೂ ನೋಡೋದು, ಕಲ್ಲೇಟು ಕೊಡೋದು. ಮಾವಿನ ಹಣ್ಣು ಮರದಲ್ಲಿ ಇಲ್ಲದೆ ಹೋದ್ರೆ ಯಾರು ನೋಡೋದು ಇಲ್ಲ, ಯಾರು ಅದನ್ನು ಕುರಿತಾಗಿ ಅವರು ಆಲೋಚನೆ ಮಾಡೋದು ಇಲ್ಲ. Recently someone told me, pastor, funeralന് പോയാലും ഉങ്ങളെ കുറിച്ച് താനെ പേസുവോ, കല്യാണ വീട്ടിലേക്ക് പോയാലും ഉങ്ങളെ തന്നെ പേസുവോ, എങ്ക പോയാലും ആൾക്കാർ ഉങ്ങളെ കുറിച്ച് താനെ പേസുവോ. പേസണയ്യാ, let us speak about you. ಅಲ್ಲಿ ಅನೇಕ ಜನರು ನನ್ನ ಬಳಿಯಲ್ಲಿ ಈ ರೀತಿ ಹೇಳಿದ್ರೆ, ಪಾಸ್ಟರ್ ಮದ್ವೆ ಮನೆಗೆ ಹೋದ್ರು ನಿಮ್ ಬಗ್ಗೆನೇ ಮಾತಾಡ್ತಾರೆ, ಶವ ಸಂಸಾರಕ್ಕೆ ಹೋದ್ರು ನಿಮ್ ಬಳಿ ಮಾತನಾಡ್ತಾರೆ, ಯಾವ್ದಾದ್ರು ಮನೆಗೆ ಹೋದ್ರು ನಿಮ್ ಬಗ್ಗೆನೇ ಮಾತನಾಡ್ತಾರೆ. ನಾನು ಹೇಳಿದೆ ಮಾತನಾಡ್ಕೊಳ್ಳಿ ಬಿಡಿ ಅಂತ. Pastor Ravi, let them speak. We will move on. ಅವರು ಮಾತನಾಡ್ಕೊಳ್ಳಿ, ನಾವು ಮುಂದಕ್ಕೆ ಹೋಗೋಣ. We are going to be with the fighters for the Lord and we will win the kingdom. Our battle is against the principalities. Our battle is against Satan. We will win the kingdom for the Lord. ಇವತ್ತು ನಾವು ಕರ್ತನ ಸೈನಿಕರಾಗಿರೋದ್ರಿಂದ ನಾವು ಯಾವ ಕುರಿತಾಗಿ ನಾವು ಭಯ ಪಡೋದಕ್ಕೆ ಹೋಗೋದಿಲ್ಲ. ಯುದ್ಧ ವೀರರಾಗಿ ಸಕಲದನ್ನ ನಾವು ಜಯಿಸಿ ನಾವು ಹೊರಗಡೆ ಬಂದೇ ಬರುತ್ತೇವೆ. ಯುದ್ಧವನ್ನು ನಾವು ಮಾಡುತ್ತೇವೆ, ಜಯವನ್ನು ನಾವು ಪಡೆಯುವವರಾಗಿದ್ದೇವೆ. Christian life, ministry, church is a battlefield. Don't ever think it's a buttering place. Amen. ಅಲ್ಲಿ ಆತ್ಮಿಕವಾದಂತ ಜೀವಿತ ಎನ್ನುವುದು, ಸೇವೆ ಎನ್ನುವುದು ಅದೊಂದು ಯುದ್ಧದ ರಣರಂಗ ಆಗಿದೆ. ಮೊಸರನ್ನ ಅಥವಾ ಭಟ್ರನ್ನ ತಿಕ್ಕುವಂತ ಒಂದು ಸ್ಥಳವಲ್ಲ. ഒരിക്കൽ ഒരു സിസ്റ്റർ ചൊല്ലിയാച്ചു. Sister told me once, amen. ಒಂದು ದಿವಸ ಒಂದು ಸ್ತ್ರೀ ಈ ರೀತಿ ನನ್ನ ಬಳಿಯಲ್ಲಿ ಹೇಳಿದ್ರು, Pastor, I thought when I come to church everybody is like angels, you know, like angels. ಅಲ್ಲಿ ಅವರು ಹೇಳಿದ್ರು, ಪಾಸ್ಟರ್ ಸಭೆಗೆ ಬಂದಾಗ ಅನೇಕರು ದೂತರಾಗಿ ಇರ್ತಾರೆ ಅಂತ. Hallelujah. But when I came the first 6 months everybody was angel. After 6 months everything changed. ಅಲ್ಲಿ ನಾನು 6 ತಿಂಗಳ ಸಭೆಯಲ್ಲಿ ಇದ್ದಾಗ 6 ತಿಂಗಳಲ್ಲಿ ಎಲ್ಲರೂ ದೂತರಾಗೆ ಕಾಣ್ರು. ಆದ್ರೆ 6 ತಿಂಗಳ ಆದ್ಮೇಲೆ ಎಲ್ಲರೂ ಬದಲಾದ್ರು. Church life also same. Hallelujah. Initially you may have struggled, difficulties, you may not be able to understand everything. Don't give up your Christianity, your spirituality. Hold on there. Enjoy God. After 13 years, after 20 years, you are going to say, this is a great God. I love you, Lord. Hallelujah. ಸಭೆಯ ಜೀವಿತವು, ಕ್ರಿಸ್ತಿಯ ಜೀವಿತವು ಇದೇ ರೀತಿ ಉಳ್ಳದಾಗಿರುವಂತದ್ದಾಗಿರುತ್ತದೆ. ಆರಂಭದಲ್ಲಿ ನಿಮಗೆ ಸಂಕಟಗಳು, ಕಷ್ಟಗಳು, ಉಪದ್ರವಗಳು ಅನೇಕದು ನಿಮ್ಮ ಜೀವನದಲ್ಲಿ ಕಾಣಲ್ಪಟ್ಟರು. ಅದರ ಮಧ್ಯದಲ್ಲಿ ದೃಢವಾಗಿ ನಿಲ್ರಿ. ಒಂದು 13 ವರ್ಷಗಳ ನಂತರವಾಗಿ ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳ ಸೌಭಾಗ್ಯದ ಮಳೆ ನಿಮ್ಮ ಜೀವನದಲ್ಲಿ ಸುರಿಯಲ್ಪಡೋದನ್ನ ನಿಶ್ಚಯವಾಗಿ ನಿಮ್ಮ ಕಣ್ಣುಗಳು ಕಾಣುವಂತದ್ದಾಗಿರುತ್ತದೆ. Amen. Why we need to prepare this altar? ಏನಕ್ಕೋಸ್ಕರವಾಗಿ ನೀವು ಈ ಯಜ್ಞಪೀಠವನ್ನು ಪುನರ್ ಸ್ಥಾಪನೆ ಮಾಡಬೇಕು. In Ezra chapter 8 verse 21 to 23. Ezra chapter 8. ಎಜ್ರನ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದ 28 29ರಲ್ಲಿ ಗಮನಿಸಿದಾಗ, Ezra chapter 8 verse 21 to 23. ಎಜ್ರನ ಬರೆದಂತ ಹಲಲು ಪತ್ರಿಕೆ ಪುಸ್ತಕ 8ನೇ ಅಧ್ಯಾಯದ 21ರಿಂದ 23. Hallelujah. Padipom, read please. ಆಮೇಲೆ ಆ ಅಹಾವ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದನು. ನಮ್ಮ ದೇವರ ಹಸ್ತವು ಆತನ ಎಲ್ಲಾ ಶರಣಾರ್ಥಿಗಳನ್ನು ಪಾಲಿಸುವುದು. ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆನು. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು.
Amen. Hallelujah. Hallelujah. Why we have this fasting and prayer? Amen. ಏನಕ್ಕೋಸ್ಕರ ನಮಗೆ ಉಪವಾಸ ಪ್ರಾರ್ಥನೆ? Why are we preparing the altar? Amen. ಏನಕ್ಕೋಸ್ಕರ ನಾವು ಯಜ್ಞಪೀಠ ಸಿದ್ಧ ಮಾಡ್ತಾ ಇದ್ದೇವೆ? Here we can see in the book of Ezra. ಇಲ್ಲಿ ಎಸ್ರನ ಪುಸ್ತಕದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. Hallelujah. There is hallelujah, a returning to the promised land. Amen. ಅವರು ವಾಗ್ದಾನದ ದೇಶಕ್ಕೆ ಹಿಂತಿರುಗಿ ಹೋಗುತ್ತಾ ಇದ್ದಾರೆ. Ezra and the people were in captivity. They were in Babylonian captivity. Amen. ಎಸ್ರನ ಮತ್ತು ಆತನ ಜನರು ಬಾಬೆಲ್ ದೇಶದಲ್ಲಿ ಅವರು ದಾಸರಾಗಿದ್ದರು. Hallelujah. Now they are getting ready to travel back to their promised land. ಈಗ ಅವರು ತಮ್ಮ ವಾಗ್ದಾನದ ದೇಶಕ್ಕೆ ಹಿಂತಿರುಗಿ ಹೋಗ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. As they are starting their journey, ಅವರು ಯಾತ್ರೆಯನ್ನು ಆರಂಭ ಮಾಡಿದಾಗ hallelujah, Ezra never asked any help from the king. Ezra is looking unto God. Amen. ಎಸ್ರನು ಆತನ ಅರಸನಿಂದ ಯಾವ ಸಹಾಯವನ್ನು ನಿರೀಕ್ಷಿಸುತ್ತಾ ಇಲ್ಲ, ಅವನು ಕರ್ತನ ಮುಖವನ್ನು ನೋಡುತ್ತಾ ಇದ್ದಾನೆ. In this journey we need God's protection. That's why we are here preparing our altar, clearing our altar ಈ properly. ಮಾರ್ಗದಲ್ಲಿ ನಮಗೆ ದೈವಿಕವಾದಂತಹ ಸಂರಕ್ಷಣೆ ಎನ್ನುವುದು ನಮಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾವು ಯಜ್ಞಪೀಠವನ್ನು ನಾವು ಸಿದ್ಧ ಮಾಡುತ್ತಾ ಇದ್ದೇವೆ. Ezra chapter 8 talks about God's protection. If we don't fast and pray, they call a fast and pray, hallelujah, for the protection, so that God may protect our family, God may protect us. That is the focus there. ಯೇಸುವಿನ ಬರೆದಂತ ಪುಸ್ತಕ 8ನೇ ಅಧ್ಯಾಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಅವರೊಂದು ಉಪವಾಸ ಪ್ರಾರ್ಥನೆಗಾಗಿ ಜನರನ್ನು ಆಮಂತ್ರಿಸುತ್ತಾ ಇದ್ದಾರೆ. ಏನಕ್ಕೋಸ್ಕರವಾಗಿ? ಕರ್ತನಿಂದ ಅವರು ತಮ್ಮ ಯಾತ್ರೆಗಳಲ್ಲಿ ಕಾವಲನ್ನು ಬೇಡಿಕೊಳ್ಳೋದಕ್ಕೋಸ್ಕರವಾಗಿ ಅವರು ಬೇಡಿಕೊಂಡ ಅನುಸಾರವಾಗಿ ಕರ್ತನವರಿಗೆ ಕಾವಲನ್ನು ಅವನು ದಯಪಾಲಿಸುತ್ತಾ ಇದ್ದಾನೆ. We don't want any king's protection. We are not, hallelujah, trusting in people. We are trusting in God. Hallelujah. If I trust God, if Pastor Ravi trusts God, we can build the kingdom. Hallelujah. Obstacles will be taken away. We will be protected. Hallelujah. ನಮಗೆ ಯಾವ ಅರಸನ ಸಹಾಯವೋ ಯಾವ ಅರಸನ ಒದಗಿಸುವಿಕೆಯೋ ನಮ್ಮ ಜೀವನದಲ್ಲಿ ಬೇಕಾಗಿಲ್ಲ. ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಾವು ಭರವಸೆ ಇಡುವವರಾಗಿರೋದ್ರಿಂದ ನಾನಾಗಲಿ ನಾವು ಪಾಸ್ಟರ್ ರವಿ ಅವರಾಗಲಿ ಕರ್ತನ ಮೇಲೆ ಭರವಸೆ ಇಟ್ಟು ಅದನ್ನ ಸೇವೆ ಮಾಡುವುದಾದರೆ ನಮ್ಮ ಜೀವಿತಗಳಲ್ಲಿ ಯಾವ ಅಡೆತಡೆಗಳು ಬರೋದಕ್ಕೆ ಒಂದು ಕಾಲದಲ್ಲಿ ಸಾಧ್ಯವಾಗೋದಿಲ್ಲ. Hallelujah. Why we need to prepare the altar? ಅದಕ್ಕೋಸ್ಕರವಾಗಿ ನಾವು ಯಜ್ಞಪೀಠವನ್ನು ಪುನರ್ಸ್ಥಾಪನೆ When you ಮಾಡಬೇಕು. clear your altar, protection comes. Amen. Church is protected by the Holy Spirit. Church is protected by the power of and the anointing of the Holy Spirit. ಅಲ್ಲಿ ನಿಮ್ಮ ಯಜ್ಞಪೀಠಗಳು ಪುನರ್ಸ್ಥಾಪನೆ ಆದರೆ ನಿನ್ನ ಸಭೆಯು ದೇವರಿಂದ ಕಾವಲು ಕಾಯಲ್ಪಡುತ್ತದೆ, ನಿನ್ನ ಕುಟುಂಬವು ದೇವರಿಂದ ಕಾವಲು ಕಾಯಲ್ಪಡುತ್ತದೆ, ನಿನ್ನ ಜೀವಿತವು ಪರಿಶುದ್ಧಾತ್ಮನ ಬೆಂಕಿಯಿಂದ ನಿನ್ನ ಸಭೆಯು ಕಾವಲು ಕಾಯಲ್ಪಡುವಂತದ್ದಾಗಿದೆ. Even Jesus himself prayed a lot. Amen. ಯೇಸು ಸ್ವಾಮಿ ಸಹ ಬಹಳವಾಗಿ I ಪ್ರಾರ್ಥಿಸಿದನು. wonder why Jesus spent so much time in praying. Amen. ಅದಕ್ಕೋಸ್ಕರ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಅಧಿಕ ಸಮಯ ಕಳೆದರು. When we study the Gospel of Matthew chapter 26, amen, 25. 25ನೇ ವಾಕ್ಯದಲ್ಲಿ 25ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. Matthew chapter 25 verse 36, hallelujah, down there. Amen. ಮತ್ತಾಯನ ಬರೆದ ಸುವಾರ್ತೆ 25:36ರಲ್ಲಿ Hallelujah, Jesus himself, hallelujah, spent a lot of time preparing the altar. Amen. ಯೇಸು ಸ್ವಾಮಿ ಆತನ ಯಜ್ಞಪೀಠವನ್ನು ಸಿದ್ಧ ಮಾಡೋದ್ರಲ್ಲಿ ಬಹಳ ಸಮಯವನ್ನು ಕಳೆದನು. Hallelujah. Why? Hallelujah. ಏನಕ್ಕೆ? Matthew chapter 26:38. ಮತ್ತಾಯನ ಬರೆದ ಸುವಾರ್ತೆ 26 Hallelujah. 38. Hallelujah. 38 26 Matthew 26:38. ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. Enough, sister. I'll cross already 2 points. Amen. The first one is that I'll to remove your sorrow. Amen. ಒಂದನೇದಾಗಿ ನೀನು ದುಃಖವನ್ನು ತೆಗೆದುಹಾಕೋದು. Jesus is in a great sorrow there. Amen. ಯೇಸು ಸ್ವಾಮಿಯಲ್ಲಿ ಬಹಳವಾಗಿ ದುಃಖವಾಗಿದ್ದಾನೆ. Hallelujah. He knows that he is going to die. Amen. ಆತನು ಗೊತ್ತು ಅವನು ಮರಣ ಹೊಂದಲಿಕ್ಕೆ ಹೋಗುತ್ತಾನೆ ಎಂದು. Hallelujah. Nobody want to die on this earth. ಈ Amen. ಲೋಕದಲ್ಲಿ ಯಾರು ಸಾಯೋದಕ್ಕೆ ಇಚ್ಛೆ ಪಡುವುದಿಲ್ಲ. Hallelujah. Recently someone called me to pray. Amen. ಯಾರು ಈ ಹತ್ತಿರದ ದಿನದಲ್ಲಿ ನನಗೆ ಪ್ರಾರ್ಥನೆ ಮಾಡಲಿಕ್ಕಾಗಿ ಕರೆದರು. Hallelujah. The uncle is 96 years old. 96. 96 ವರ್ಷದ ಪ್ರಾಯವುಳ್ಳಂತ ಒಂದು ವಯೋವೃದ್ಧರಾದಂತ ಅಂಕಲ್. I asked the uncle, do you have any more worries? ಅಲ್ಲಿ ನಾನು ಅಜ್ಜನವರ ಬಳಿಯಲ್ಲಿ ಕೇಳಿದೆ, ಅಜ್ಜನವರೇ ಏನಾದ್ರೂ ತೊಂದರೆಗಳು ನಿಮಗೆ ಚಿಂತೆಗಳೇನಾದ್ರೂ ಇದೆಯಾ? Pastor, only one desire I have. ಅವರು ಹೇಳಿದ್ರು, ನನಗೆ ಒಂದೇ ಒಂದು ಚಿಂತೆ ಉಂಟು. I just want to cross over next birthday. ನಾನು ಮುಂದಿನ ಹುಟ್ಟಿದ ಹಬ್ಬವನ್ನು ನಾನು ಆಚರಿಸಬೇಕು. One more year I want, Pastor. ನನಗೆ ಮತ್ತೊಂದು ವರ್ಷ ನನಗೆ ಬೇಕು. Hallelujah. Look, 96 already. Your desire is want to live one more year. It's a good desire. 96 ವರ್ಷದ ಪ್ರಾಯವುಳ್ಳಂತ ಅಜ್ಜನಿಗೆ ಇನ್ನೊಂದು ವರ್ಷದ ಹುಟ್ಟಿದ ಹಬ್ಬ ಆಚರಿಸಿಕೊಳ್ಳಬೇಕಂತ ಆಸೆ, ಒಳ್ಳೆ ಆಸೆನೆ. How old is Jesus here? Amen. ಯೇಸು ಸ್ವಾಮಿಗೆ ಎಷ್ಟು ವರ್ಷ ಆಗಿದೆ? 33 years. Amen. 33 ವರ್ಷ. Very, hallelujah, strong time. ಆತನು ಶಕ್ತನಾದಂತ ಸಮಯ. Look,
Jesus is 33 years old. ಯೇಸು ಸ್ವಾಮಿ 33 ವರ್ಷ ಪ್ರಾಯವುಳ್ಳವನಾಗಿದ್ದಾನೆ. Hallelujah. Who want to die in 33? Amen. ಯಾರು 33 ವರ್ಷದ ಪ್ರಾಯದಲ್ಲಿ ಸಾಯಲಿಕ್ಕೆ He ಇಷ್ಟಪಡುತ್ತಾರೆ? is also a human. Amen. ಯೇಸು ಸ್ವಾಮಿ ಆತನು There ಮನುಷ್ಯನಾಗಿದ್ದಾನೆ. is a sorrow in his heart. Amen. ಆತನ ಹೃದಯದಲ್ಲಿ ಒಂದು ದುಃಖ ಇತ್ತು. That's why he is praying here. Amen. ಆದ್ರಿಂದ ಆತನು ಇಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ. Also, he is surrendering to God's will there. Amen. ಅಲ್ಲಿ ದೇವರ ಚಿತ್ತಕ್ಕಾಗಿ ತನ್ನನ್ನು ತಾನು ಸಮರ್ಪಿಸುತ್ತಾ ಇದ್ದಾನೆ. Hallelujah. Lord, my will is that I don't want to die. ದೇವರೇ, ನನ್ನ ಚಿತ್ತವಾಗಿದೆ, ನನ್ನ ಸಾಯುವುದಕ್ಕೆ ಇಷ್ಟವಿಲ್ಲ. My will is that I want to be with the people a little bit more time. ನನ್ನ ಇಷ್ಟವಾಗಿದೆ ಜನರ ಸಂಗಡವಾಗಿ ನಾನು ಇನ್ನೂ My ಅತ್ಯಧಿಕವಾಗಿ desire is ಬದುಕಬೇಕು. that I want to serve the people on this earth a little bit more time. ಇನ್ನು ಸ್ವಲ್ಪ ದಿನಗಳ ಕಾಲ ಜನರ ಮಧ್ಯದಲ್ಲಿ ನಾನು ಸೇವೆ ಮಾಡಬೇಕೆನ್ನೋ ನನ್ನ ಇಚ್ಛೆ. Hallelujah. But not my will, but I surrender for your will. If you want to know God's will, what you need to do, you need to prepare your altar, you need to pray. ಅಲ್ಲ, ಅದು ನನ್ನ ಚಿತ್ತವಲ್ಲ, ಅದು ನಿನ್ನ ಚಿತ್ತವಾಗಿರ್ತದೆ. ಅದಕ್ಕೋಸ್ಕರವಾಗಿ ನಿನ್ನ ಕರ್ತನ ಯಜ್ಞಪೀಠವನ್ನು ನೀನು ಪುನರ್ ಸ್ಥಾಪನೆ ಮಾಡಲೇಬೇಕು. Hallelujah. In the fasting and prayer, God's will be revealed. ಉಪವಾಸ ಪ್ರಾರ್ಥನೆಯಲ್ಲಿ ಮಾತ್ರನೇ ಕರ್ತನ ಚಿತ್ತ ನಿನ್ನ ಜೀವನದಲ್ಲಿ ಪ್ರಕಟವಾಗುವುದು. What you want, hallelujah, in the fasting and prayer, it will be revealed. ಅದು ಉಪವಾಸ ಪ್ರಾರ್ಥನೆಯಲ್ಲಿ ಮಾತ್ರನೇ ದೇವರ ಚಿತ್ತ ನಿನ್ನ ಜೀವನದಲ್ಲಿ ಪ್ರಕಟವಾಗುವುದು. And again, God is saying there, amen. ದೇವರಲ್ಲಿ ಏನು ಹೇಳುತ್ತಾ ಇದ್ದಾನೆ? Hallelujah. In verse 41 in chapter 26, amen. 36ನೇ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ If we ಸಾಧ್ಯ. don't want to fall into temptation, watch and pray, amen. ಅಲ್ಲಿ 41ನೇ ವಾಕ್ಯದಲ್ಲಿ 26ನೇ ಅಧ್ಯಾಯದ 41ನೇ ವಾಕ್ಯದಲ್ಲಿ ಹೇಳುತ್ತೆ, ಶೋಧನೆಗೊಳಗಾಗದಂತೆ ಪ್ರಾರ್ಥಿಸಿರಿ. Hallelujah. We can have many temptation, amen. ನಮಗೆ ಅನೇಕ ಶೋಧನೆಗಳು ಇರಬಹುದು. As you are spiritually growing, you will be tempted more and more, amen. ಆತ್ಮಿಕದಲ್ಲಿ ಬೆಳಿಬೇಕಾದ್ರೆ ಅನೇಕ ಶೋಧನೆಗಳು ಒಂದರ ನಂತರ ಒಂದು ನೀನು If you ಕಾಣಲ್ಪಡಬಹುದು. want to overcome your temptation, your struggle, hallelujah, you need to fast and pray. ನೀನು ಶೋಧನೆಗಳನ್ನು ಜಯಿಸಬೇಕಾದ್ರೆ, ಪರೀಕ್ಷೆಗಳನ್ನು ಗೆಲ್ಲಬೇಕಾದ್ರೆ ನೀನು ಉಪವಾಸವಿದ್ದು ನೀನು ಪ್ರಾರ್ಥಿಸಬೇಕು. Disciples are going to be tempted soon when Jesus died, amen. ಯೇಸು ಸ್ವಾಮಿ ಆತನ ಮರಣ ಹೊಂದ ನಂತರವಾಗಿ ಅತಿ ಬೇಗನೆ ಶಿಷ್ಯರು ಅವರ ಪರಿಶೋಧನೆಗಳಲ್ಲಿ ಹಾದು ಹೋಗಬೇಕು. They are going to be tempted financially. They are going to be tempted in many ways. Hallelujah. Jesus said, temptation comes, watch and pray so that you don't fall into temptation. ಅಲ್ಲಿ ಯೇಸು ಸ್ವಾಮಿ ಆತನ ಹೋದ ನಂತರವಾಗಿ ಅವರ ಆರ್ಥಿಕವಾದ ಪರಿಶೋಧನೆ, ಜೀವನದ ಅನೇಕ ಮಂಡಲಗಳಲ್ಲಿ ಅವರ ಶೋಧನೆ ಒಳಗಡೆ ಹಾದು ಹೋಗಬೇಕಾದ ಪರಿಸ್ಥಿತಿಗಳು ಅವರ ಜೀವನದಲ್ಲಿ ಬರುತ್ತೆ. ಆದ್ರೆ ಕರ್ತನು ಹೇಳ್ತಾ ಇದ್ದಾನೆ, ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. Hallelujah. Through fasting and prayer, your temptation can be rushed out. Your temptation can be crushed by fasting and prayer. ಉಪವಾಸ ಪ್ರಾರ್ಥನೆ ನಿಮಿತ್ತನೇ ನಿನ್ನ ಶೋಧನೆಗಳು ಮುರಿಯಲ್ಪಡುತ್ತೆ, ಅದು ನಿನ್ನಿಂದ ಬಿಟ್ಟು ಓಡಿ ಹೋಗುತ್ತೆ. Hallelujah. There will be deliverance in fasting and prayer. Hallelujah. You will have power to overcome the enemy. ಅಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ನಿನಗೆ ಶಕ್ತಿ ಇರುತ್ತೆ. ಉಪವಾಸ ಪ್ರಾರ್ಥನೆಯಲ್ಲಿ ಶತ್ರುವನ್ನ ಜಯಿಸಿ ಬರೋದಕ್ಕೆ ಬೇಕಾದ ದೇವರ ಬಲ ಎನ್ನುವುದು ನಿನ್ನ ಜೀವನದಲ್ಲಿ ಇರುವಂತದ್ದಾಗಿದೆ. Jesus say, watch and pray. ಯೇಸು ಸ್ವಾಮಿ ಹೇಳಿದನು, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. And prepare your altar properly. ನಿನ್ನ Amen. ಹಲ್ಲೆಲೂಯಾ ಯಜ್ಞಪೀಠವನ್ನು ಸರಿಯಾಗಿ ಕ್ರಮಾನುಸಾರವಾಗಿ ಇಡು. One more thing, Jesus is saying that passage in Matthew 26. Amen. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಮತ್ತೊಂದು ಮಾತನ್ನು ಹೇಳುತ್ತಾ Hallelujah. You ಇದ್ದಾನೆ. will able to know the time and the hour, the importance of the time. You will able to know ಅಲ್ಲ, when you watch and pray. ನಿಮಗೆ Amen. ಗಳಿಗೆ ಆದ್ರೂ ಸಮಯವಾದ್ರೂ ನಿಮಗೆ ತಿಳಿಯದೆ ಇರೋದ್ರಿಂದ Verse ನೀವು 40. ಉಪವಾಸವಿದ್ದು ನೀವು ಪ್ರಾರ್ಥನೆ ಮಾಡಿದಾಗ ಸಮಯವನ್ನು ಗಳಿಗೆಗಳನ್ನು ನೀವು ಗ್ರಹಿಸಿಕೊಳ್ಳುವವರಾಗಿರುತ್ತೀರಾ. Verse 45 there. Amen. 45ನೇ ವಾಕ್ಯ 44, just someone read. ಓದಿಕೊಳ್ಳೋಣ. ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ. ಇಗೋ ಗಳಿಗೆ ಸಮೀಪಿಸಿತು. ಈಗ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. I'm a disciple. If you want to know what time I am living, you need to pray. Amen. ನಾನು ಯಾವ ಗಳಿಗೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ನೀವು ತಿಳಿದುಕೊಳ್ಳಬೇಕಾದ್ರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. What time are you living? ನೀವು ಯಾವ ಸಮಯದಲ್ಲಿ ಬಿಡುತ್ತಾ ಇದ್ದೀರಾ? Disciples are living in a sleepy time, but what time are you living? ಅಲ್ಲ, ಶಿಷ್ಯರವರು ನಿದ್ದೆ ಮಾಡುವಂತ ಸಮಯದಲ್ಲಿ ಅವರು ಜೀವಿಸುತ್ತಾ ಇದ್ದರು. ನೀವು ಯಾವ ಸಮಯದಲ್ಲಿ ನೀವು ಜೀವಿಸುತ್ತಾ ಇದ್ದೀರಾ? In Singapore, we have this big banner says, what time is it? Amen. ಅಲ್ಲಿ ಸಿಂಗಾಪುರ್ನಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಹೇಳುತ್ತೆ, ಈ ಸಮಯ ಯಾವುದು ಎಂದು. What time is it? ಈ ಸಮಯ ಯಾವುದು? And underneath there is an answer. ಕೆಳಗಡೆ ಅದರ ಕೆಳಭಾಗದಲ್ಲಿ ಅದಕ್ಕೆ ಉತ್ತರ ಉಂಟು. Hallelujah. What time are you living? ಇವತ್ತು ನಾನು ಕೇಳ್ತೇನೆ, ಯಾವ ಸಮಯದಲ್ಲಿ ನೀವು ಜೀವಿಸುತ್ತಾ ಇದ್ದೀರಾ? Under the banner it is written, tiger time. Tiger time. ಅಲ್ಲಿ Tiger. ಕೆಳಗಡೆ ಸಮಯದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ, ಅದು ಹುಲಿಯ ಸಮಯವಾಗಿರುತ್ತದೆ. What time is it? ಇದು ಯಾವ ಸಮಯ?
Tiger time. ಹುಲಿಯ ಸಮಯ. Tiger is a brand of liquor in Singapore. Liquor. ಅಲ್ಲಲ್ಲಿ ಹುಲಿಯು ಅದು ಮದ್ಯಪಾನ ಮಾಡುವಂತ ಬಾಟಲ್ ಇರುವಂತ ಅದರ ಗುರುತುಳ್ಳಂತದಾಗಿರುತ್ತದೆ ಹುಲಿಯ ಗುರುತು. And what time is it? ಇದು ಯಾವ ಸಮಯ? Liquor time. ಅದು ಕುಡಿಯುವಂತ ಸಮಯ. And what time is for the church? ಇದು ಸಭೆಗೆ ಯಾವ ಸಮಯ? It's not the liquor time. ಕುಡಿಯುವ ಸಮಯವಲ್ಲ. It's the time to bring the fire down. ಇದು ಬೆಂಕಿಯನ್ನು ಇಳಿಸುವ ಸಮಯ. You know what time are you living? ಇವತ್ತು ನಿನಗೆ ಗೊತ್ತಾ ಯಾವ ಸಮಯದಲ್ಲಿ This is not the time to do sin. This is not the time to enjoy life. But this is the time to bring souls into the kingdom. ಇದು ಪಾಪ ಮಾಡುವ ಸಮಯ ಅಲ್ಲ, ನಿನ್ನ ಇಷ್ಟಕ್ಕೆ ಬಂದಾಗೆ ಜೀವನ ಮಾಡುವ ಸಮಯವಲ್ಲ, ನಾಶವಾಗುವಂತ ಆತ್ಮಗಳನ್ನ ಕರ್ತನ ಸಭೆಯೊಳಗಡೆ ತುಂಬುವಂತ ಸಮಯವಾಗಿದೆ. This is the time to win souls. This is the time to spread the good news, the gospel all over Bangalore. ಈ ಸಮಯ ಆತ್ಮಗಳನ್ನ ಸಂಪಾದನೆ ಮಾಡೋ ಸಮಯ, ಈ ಸಮಯ ಸುವಾರ್ತೆ ಸಮಯ, ಈ ಸಮಯ ಬೆಂಗಳೂರು ಪಟ್ಟಣವೆಲ್ಲ ಕರ್ತನ ರಾಜ್ಯದ ಕುರಿತಾಗಿ ಪ್ರಸಂಗ ಮಾಡುವ ಸಮಯ. Are you really praying for Bangalore? ಇವತ್ತು ನಿಜವಾಗ್ಲೂ ನೀನು ಬೆಂಗಳೂರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದೀಯಾ? After I came to Bangalore, I prayed for 50 people. I don't know the people. I just saw them outside as I was in the car. I just prayed, Lord, save this guy, save this sister. Okay, hallelujah. The guy in the motorbike, Lord, save. I already prayed for 50 people. Amen. ನಾನು ಬೆಂಗಳೂರು ಪಟ್ಟಣದಲ್ಲಿ ಕಾರಲ್ಲಿ ಬರುವುದಕ್ಕಿಂತ ಮುಂಚೆನೆ ನಾನು 50 ಜನರಿಗಾಗಿ ನಾನು ಪ್ರಾರ್ಥನೆ ಮಾಡಿದೆ. ಗಾಡಿಯಲ್ಲಿ ಹೋಗಿರುವವರನ್ನ ರಕ್ಷಿಸು ದೇವರೇ, ನಡ್ಕೊಂಡು ಹೋಗುವವರನ್ನ ನೀನು ರಕ್ಷಿಸು, ಅಲ್ಲಿ ಕಾಣುವವರನ್ನ ರಕ್ಷಿಸು ಅಂತ 50 ಜನರಿಗಾಗಿ ನಾನು ಪ್ರಾರ್ಥನೆ ಮಾಡಿದೆನು. Hallelujah. Just now in the hotel, I was in the lift. Suddenly the lift just stopped. Amen. ನಾನು ಹೋಟೆಲ್ ನಲ್ಲಿ ಇದ್ದಾಗ ಲಿಫ್ಟ್ ಅಲ್ಲಿ ಇದ್ದಾಗ ಲಿಫ್ಟ್ ನಿಂತು ಹೋಯಿತು. Hallelujah. I was just praying. ತಕ್ಷಣವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. Hallelujah. Hallelujah. I just praying. Amen. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. Hallelujah. There was another person in the lift also. The person, hallelujah. I prayed for the person. Lord, give him peace. Amen. ಅಲ್ಲಿ ನನ್ನ ಸಂಗಡ ನನ್ನ ಲಿಫ್ಟ್ ಅಲ್ಲಿ ಮತ್ತೊಂದು ವ್ಯಕ್ತಿ ಇದ್ದ. ನಾನು ಆತನಿಗಾಗಿ ಪ್ರಾರ್ಥನೆ ಮಾಡಿದೆ, ದೇವರೇ ಇವನಿಗೆ ಸಮಾಧಾನ ಕೊಡು ಅಂತ. ಏನಕ್ಕೆ ಸಮಾಧಾನ ಇರಕ್ಕೆ? ಸ್ವರ್ಗಕ್ಕೆ ಹೋಗಲು all right. Amen. ಸಮಾಧಾನ ಇದೆ, ಪರಲೋಕಕ್ಕೆ ನಾನು ಹೋಗ್ತೀನಿ, ಅದರಿಂದ ಸಮಾಧಾನ ಇದೆ. Always ready. Amen. ಯಾವಾಗಲೂ ಸಿದ್ಧಾನೆ. Hallelujah. Because I know the time. Amen. ನನಗೆ ಸಮಯ ಗೊತ್ತು. Hallelujah. Someone told me. Hallelujah. ಯಾರೋ ನನಗೆ ಹೇಳಿದ್ರು. Hallelujah. A few years ago. ಕೆಲವೊಂದು ವರ್ಷಗಳ ಹಿಂದೆ, Pastor, when you are 40 years old, you will go to heaven. ಅಲ್ಲಿ ಪಾಸ್ಟರ್ ನೀವು 40 ವರ್ಷಕ್ಕೆ ಬಂದಾಗ ನೀವು ಪರಲೋಕಕ್ಕೆ ಹೋಗ್ತೀರಾ. 40 പോയി 41 പോയി 42 എല്ലാം പോയി ഇതുവരെ പോവാതെ ഇങ്ങ ഇരിക്കെ. Hallelujah. Still there. 40 ಆಯ್ತು, 41 ಆಯ್ತು, 42 ಆಯ್ತು, ಹೋಗೋದಕ್ಕೆ ಇಲ್ಲಿ ಇದ್ದೀನಿ. Nobody should decide your future. Nobody should decide. Hallelujah. Your time. You decide. God decide your time. Amen. ಯಾರು ನಿನ್ನ ಭವಿಷ್ಯ ತೀರ್ಮಾನಿಸಬಾರದು, ಯಾರು ನಿನ್ನ ಸಮಯ ತೀರ್ಮಾನಿಸಬಾರದು. ನೀನು ನಿನ್ನ ಭವಿಷ್ಯ ತೀರ್ಮಾನಿಸು, ನೀನು ನಿನ್ನ ಸಮಯವನ್ನು ನೀನು ತೀರ್ಮಾನಿಸು. Hallelujah. Nobody should curse you and say you are going to finish 40. And my God say not 40, not 50, not 60, not 70. I have a plan for you, Samuel. Hallelujah. ನೀನು ಒಂದು ಕಾಲದಲ್ಲಿ ನಿನ್ನ ಭವಿಷ್ಯವನ್ನು ತೀರ್ಮಾನಿಸಿಕೊಂಡು ನಾನು 50 ವರ್ಷನೇ ಬದುಕಬೇಕು ಅಂತ ಒಂದು ಕಾಲದಲ್ಲಿ ನೀನು ಆಲೋಚನೆ ಮಾಡೋದಕ್ಕೆ ಹೋಗಬೇಡ. 50 ಅಲ್ಲ, 60 ಅಲ್ಲ, 70 ಅಲ್ಲ, 80 ಅಲ್ಲ, ಕರ್ತನು ನಿನಗೆ ಕೊಡುವಂತ ಆಯುಸ್ಸಲ್ಲಿ ನೀನು ದೇವರ ನಾಮಕ್ಕಾಗಿ ನೀನು ಬದುಕುವವನಾಗು. Disciple, you need to know the time. I'm going to be separated. I'm going to take into heaven. I'm going to be crucified, but you are going to be alone. Don't be tempted. Hallelujah. Still stand strong. ಶಿಷ್ಯರ ಬಳಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಪರಲೋಕ ರಾಜ್ಯಕ್ಕೆ ಹೋಗುವಂತ ಸಮಯವಾಯಿತು, ಆದರೂ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಪರಿಶೋಧನೆಗಳು ಬರುತ್ತೆ, ಹೋರಾಟ ಬರುತ್ತೆ, ಇಕ್ಕಟ್ಟುಗಳು ಬರುತ್ತೆ, ಹಿಂಸೆ ಬರುತ್ತೆ, ಆದರೂ ನೀವು ಕದಲದಂತೆ ಧೈರ್ಯವಾಗಿ ನೀವು ನಿಲ್ಲುವವರಾಗಿರ್ರಿ. Amen. Prepare the altar. Amen. ಯಜ್ಞ ಪೀಠವನ್ನು ಸಿದ್ಧ ಮಾಡ್ರಿ. If God is with you, ದೇವರು ನಿಮ್ಮ ಸಂಗಡ ಇದ್ದರೆ, hallelujah, no curses can work in your life. ಯಾವ ಶಾಪವು ನಿಮ್ಮ ಮೇಲೆ ಆಡಳಿತ ಮಾಡೋಕ್ಕಾಗೋದಿಲ್ಲ. No black magic can work in your life. ಯಾವ ಮಾಟ ಮಂತ್ರಗಳಾಗಲಿ ನಿಮ್ಮ ಮೇಲೆ ಕ್ರಿಯೆ ಮಾಡೋದಕ್ಕಾಗೋದಿಲ್ಲ. Hallelujah. No white magic, blue magic can work in your life if God is with you. ದೇವರು ನಿಮ್ಮ ಸಂಗಡವಾಗಿದ್ರೆ ಯಾವುದೇ ಬಿಳಿ ಮಾಟ ಮಂತ್ರವಾದಾಗಲಿ ಯಾವುದೇ ಆಗಲಿ ನಿಮ್ಮ ಮೇಲೆ ಕ್ರಿಯೆ ಮಾಡುವುದಕ್ಕೆ ಆಗೋದಿಲ್ಲ. Don't ever fear all this evil. You just pray and the power will be broken down. ಯಾವ ಭಯದ ಆತ್ಮನು ನಿಮ್ಮನ್ನು ಆಡಳಿತ ಮಾಡೋದಕ್ಕಾಗೋದಿಲ್ಲ. ದೇವರ ಆತ್ಮನ ಶಕ್ತಿಯಲ್ಲಿ ನೀವು ಪ್ರಾರ್ಥಿಸಿ, ಆ ಎಲ್ಲಾ ದುರಾತ್ಮಗಳು ಅವ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತೆ. ನಿನ್ನೆ ಕಂಡಾನೆ ಪಿಶಾಚ ಆಡಲ್ಲ. Hallelujah. ನೋಡಿದ್ರೇನೆ ಸೈತಾನನು ಆಡಬೇಕು. Don't say when my pastor come ಪಿಶಾಚ ಆಡುವ. ಅದನ್ನ ನೀವು ಒಂದು ಕಾಲದಲ್ಲಿ ಹೇಳ್ಬೇಡ್ರಿ, ನಮ್ಮ ಪಾಸ್ಟರ್ when my pastor come and pray, devil will dance. ಅಲ್ಲಿ ನನ್ನ ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರೇನೆ ದುರಾತ್ಮ ಆಡೋದಂತ. When you pray, when you lift up hand as a member, when you lift up hand, devil must run. ಅಲ್ಲಿ ನೀನು ನಿನ್ನ ಕೈಗಳನ್ನು ಮೇಲೆತ್ತಿದಾಗ ನೀನು ನಡೆದುಕೊಂಡು ಬರಬೇಕಾದ್ರೆ ನಿನ್ನನ್ನು ನೋಡುತ್ತಲೇ ದುರಾತ್ಮಗಳು ಓಡಿ ಹೋಗಬೇಕು. When you lay hand, cancer must be healed. ನೀನು ಕೈಗಳು ಇಟ್ಟಾಗ ಕ್ಯಾನ್ಸರ್ಗಳು ಸೌಖ್ಯವಾಗಬೇಕು. When you touch already,
16 years, no baby. Baby was born. Amen. ನೀನು ಹಲ್ಲೆಲೂಯಾ ಜನರನ್ನು ಮುಟ್ಟದಾಗ 16 ವರ್ಷದಿಂದ ದಂಪತಿಗಳಿಗೆ ಮಕ್ಕಳಿಲ್ಲದಿರುವುದಾದರೂ ನೀನು ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗೆ ಸಂತಾನದ ಭಾಗ್ಯವನ್ನು ದೇವರು ದಯಪಾಲಿಸಬೇಕು. 16 babies born. The doctor said this woman cannot born after prayer in our church. ಹಲ್ಲೆಲೂಯಾ 16 ಹಲ್ಲೆಲೂಯಾ ಮಕ್ಕಳು ಆದ್ರೂ ಸಹ ಅವರಿಗೆ ಮಕ್ಕಳು ಜನಿಸಲಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ ಎಲ್ಲವೂ ಅದು ನಾಶವಾಗುತ್ತಾ ಇತ್ತು. ಡಾಕ್ಟರ್ ಹೇಳಿದ್ರು ಇನ್ನು ಮೇಲೆ ನಿಮಗೆ ಯಾವ ಮಕ್ಕಳು ಉಂಟಾಗ್ಲಿಕ್ಕೆ ಹೋಗೋದಿಲ್ಲ. Doctor said your wife have no womb at all. Baby enga parakku where baby going to born? But Jesus said, hallelujah, I can create a new womb. I can create a new womb and I can, hallelujah, bring other children. ಡಾಕ್ಟರ್ ಹೇಳಿದ್ರು ಮಗುವನ್ನು ಹೆರತಕ್ಕಂತ ಗರ್ಭವು ಅಲ್ಲಿ ಸ್ತ್ರೀಗೆ ಇಲ್ಲ ಅಂತ ಹೇಳಿದಾಗ ನಾನು ಅವರಿಗೆ ಹೇಳಿದೆ ಯೇಸು ಸ್ವಾಮಿ ನಿನಗೊಂದು ಹೊಸ ಗರ್ಭವನ್ನು ಕೊಡೋದಕ್ಕೆ ಶಕ್ತನು, ನಿನಗೊಂದು ಮಗುವನ್ನು ಕೊಡಲಿಕ್ಕೆ ಆತನು ಶಕ್ತನು. ಯೇಸು ಗರ್ಭಗಳನ್ನು ಉಂಟು ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. Nothing is too hard for our God. He is the great God. Amen. ನನ್ನ ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಕಾರಣ ನಮ್ಮ ದೇವರು ಆತನು ದೊಡ್ಡ ದೇವರಾಗಿದ್ದಾನೆ. Hallelujah. Hallelujah. Enemy may say your children cannot do well studies. ಶತ್ರು ಹೇಳಬಹುದು ನಿನ್ನ ಮಕ್ಕಳು ಚೆನ್ನಾಗಿ ಓದಕ್ಕಾಗೋದಿಲ್ಲ. Hallelujah. I can tell you, hallelujah, God can grant wisdom. Your children can do well. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ನಿನ್ನ ಮಕ್ಕಳನ್ನ ದೇವರು ಜ್ಞಾನಿಗಳಾಗಿ ಮಾರ್ಪಡಿಸಿ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡೇ ಅವರು ಮಾಡುತ್ತಾರೆ. Hallelujah. 20 years ago I was not able to speak a single word English. Amen. 20 ವರ್ಷಗಳ ಹಿಂದೆ ಒಂದು ಇಂಗ್ಲಿಷ್ ಪದನು ಹೇಳಕ್ ನನ್ನ ಕೈಯಲ್ಲಿ ಬರ್ತಾ ಇರಲಿಲ್ಲ. Only know ABCD. Amen. ನನಗೆ ABCD ಮಾತ್ರನೇ ಗೊತ್ತು. But God is a powerful God. Amen. ಆದ್ರೆ ನನ್ನ ದೇವರು ಶಕ್ತನಾದ ದೇವರು. You don't need great things. As long as you are God with you, you are going to be powerful. ನಿನಗೆ ಇವತ್ತು ದೊಡ್ಡ ಕಾರ್ಯಗಳನ್ನು ಕಂಡಾಗ ಒಂದು ಪಕ್ಷ ಏನು ಮಾಡಬೇಕಂತ ತಿಳಿಯದೇ ಇರುವುದಾದ್ರೂ ಒಂದು ಕಾರ್ಯ ನೀನು ಅರ್ಥ ಮಾಡಿಕೊಳ್ಳಬೇಕು, ನಿನ್ನ ಸಂಗಡವಾಗಿರುವಂತ ದೇವರು ಅವನು ದೊಡ್ಡವನಾಗಿದ್ದಾನೆ. If your children are not doing well, lay hand and pray in the name of Jesus. Let the wisdom fall upon my children. Let my children do well. God will do miracles. ಇವತ್ತು ಅಲ್ಲಿ ನಿನ್ನ ಮಕ್ಕಳು ಚೆನ್ನಾಗಿ ಓದದೇ ಇರುವುದಾದರೆ ಅವರ ತಲೆ ಮೇಲೆ ಕೈ ಇಟ್ಟು ನೀನು ಪ್ರಾರ್ಥನೆ ಮಾಡಿ ಹೇಳು, ಯೇಸುವಿನ ನಾಮದಲ್ಲಿ ನನ್ನ ಮಕ್ಕಳು ಜ್ಞಾನಿಗಳಾಗಲಿ, ಇನ್ಮೇಲಿಂದ ಚೆನ್ನಾಗಿ ಅವರು ಯೇಸುವಿನ ನಾಮದಲ್ಲಿ ಓದಲಿ ಅಂತ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು. All wisdom belongs to the Lord. He is willing to release it. ಎಲ್ಲ ಜ್ಞಾನವದು ಯೆಹೋವನಿಗುಳ್ಳದು, ಅದನ್ನು ದೇವರು ನಿಮಗಾಗಿ ಬಿಡುಗಡೆ ಮಾಡೋದಕ್ಕೆ ನನ್ನ ದೇವರವನು ಶಕ್ತನಾಗಿದ್ದಾನೆ. Amen. Hallelujah. Say hallelujah. ಗಟ್ಟಿಯಾಗಿ ಕೈಗಳೆತ್ತಿ ಹಲ್ಲೆಲೂಯಾ ಹೇಳು. Hallelujah. 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 First point. Amen. ಮೊದಲನೇ ಅಂಶ, Hallelujah. Fire come down when the altar is prepared. ಯಜ್ಞಪೀಠವು ಸಿದ್ಧವಾದಾಗ ಬೆಂಕಿ ಇಳಿದು ಬರುತ್ತದೆ. How the fire comes down? ಯಾವ ರೀತಿ ಬೆಂಕಿ ಇಳಿದು ಬರುತ್ತದೆ? When you pray, fire will come down. ನೀನು ಪ್ರಾರ್ಥಿಸಿದಾಗ ಬೆಂಕಿ ಇಳಿದು ಬರುತ್ತೆ. If you are a praying man, fire will come down. ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ರೆ ಬೆಂಕಿ ಇಳಿದು ಬರುತ್ತದೆ. You don't need any gimmicks or tricks. ಅಲ್ಲೇ ನಿನಗೆ ಯಾವುದೇ ಗಿಮಿಕ್ ಮಾಡೋದಕ್ಕಾಗಿ ಯಾವ ತಂತ್ರ ಉಪಯೋಗಿಸೋ ಅವಶ್ಯಕತೆ You kneel down and cry to the Lord, fire will come. ಅಲ್ಲೇ ನೀನು ಬೇಡಬೇಕಾದ ಒಂದೇ ಒಂದು ಕಾರ್ಯ, ಯೆಹೋವನಿಗೆ ಮೊರೆ ಇಡು, ಯೆಹೋವನು ಬೆಂಕಿಯನ್ನ ಇಳಿಸುತ್ತಾನೆ. Amen. Hallelujah. Come back to 1 Kings chapter 18. ಈಗ ನಾವು ಹಿಂತಿರುಗಿ ಬರೋಣ 1:18. Hallelujah. Point 2. Hallelujah. ಎರಡನೇ ವಿಷಯ. Hallelujah. The next verse 31. Amen. 31ನೇ ವಾಕ್ಯ. Amen. ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ಯಜ್ಞ ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. Amen. Hallelujah. What is the second secret to bring the fire down? ಇಲ್ಲಿ ಬೆಂಕಿ ಇಳಿಸೋದಕ್ಕೆ ಉಳ್ಳಂತ ಎರಡನೇ ರಹಸ್ಯವೇನು? First one, prepare the altar. Repair the altar. Prepare the altar. ಒಂದನೇದಾಗಿ ಯಜ್ಞಪೀಠವನ್ನು ಪುನರ್ಸ್ಥಾಪನೆ ಮಾಡಿ ಸಿದ್ಧ ಮಾಡು. Hallelujah. Second thing. ಎರಡನೇ ಕಾರ್ಯ. Hallelujah. What is happening there? ಅಲ್ಲಿ ಏನ್ ಸಂಭವಿಸ್ತಾ ಇದೆ? Elijah took 12 stones. ಅಲ್ಲಿ ಎಲಿಯನು ಆತನು 12 ಕಲ್ಲುಗಳನ್ನು ತೆಗೆದುಕೊಂಡನು. And Padipom, just read again that verse. Hallelujah. Just read that verse. ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ
20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. Amen. Enough. Hallelujah. What is happening there? ಅಲ್ಲಿ ನಡೀತಾ ಇದೆ. What is the history of the Israelites this point of time? ಈ ಸಮಯದಲ್ಲಿ ಇಸ್ರಾಯೇಲರ ಚರಿತ್ರೆ ಏನಾಗಿತ್ತು? ಅಲ್ಲಿ the kingdom divided into two kingdom already. Amen. ಆಗ್ಲೇ ದೇಶವು ಎರಡಾಗಿ ವಿಭಾಗಿಸಲ್ಪಟ್ಟಿದೆ. Northern kingdom and southern kingdom. ಉತ್ತರದ ದೇಶ ಅಲ್ಲ ದಕ್ಷಿಣದ ದೇಶ. They are not together. Amen. ಅಲ್ಲಿ ಅವರು ಒಟ್ಟಿಗಿಲ್ಲ ಅವರು. They are a separated nation. ಅವರು ಬೇರ್ಪಟ್ಟಂತ ದೇಶವಾಗಿದ್ದಾರೆ. But what Elijah is doing here, ಇಲ್ಲಿ ಎಲಿಯನು ಏನು ಮಾಡ್ತಾ ಇದ್ದಾನೆ? he took 12 stones. ಆತನು 12 ಕಲ್ಲುಗಳನ್ನು ತೆಗೆದುಕೊಂಡನು. Hallelujah. If we were there, we only take for our tribe 2 or 10. Hallelujah. 10 tribe northern kingdom, 2 tribe southern kingdom. Amen. ನಾವಾಗಿದ್ರೆ ನಾವು ಅಲ್ಲಿ ನಮ್ಮ ಕುಲಕ್ಕೆ ಎಷ್ಟು ಬೇಕೋ 2 ಕಲ್ಲುಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀವಿ. 10 ಕಲ್ಲು ಬೇರೆ 2 ಕಲ್ಲು ಬೇರೆ. But look at Elijah. ಆದ್ರೆ ಎಲಿಯನ ನೋಡ್ರಿ, how many stone he took? ಎಷ್ಟು ಕಲ್ಲುಗಳನ್ನು ತೆಗೆದುಕೊಂಡನು? 12 stone he took. Amen. 12 ಕಲ್ಲುಗಳನ್ನು ಅವನು ತೆಗೆದುಕೊಂಡನು. And then put the 12 stone together. 12 ಕಲ್ಲುಗಳನ್ನು ಒಟ್ಟಾಗಿ ಅವನು ಇಟ್ಟನು. Hallelujah. And what he is doing there, ಅಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ? he prepared the altar. ಯಜ್ಞಪೀಠವನ್ನು ಕಟ್ಟಿ. Hallelujah. And hallelujah, he is hallelujah standing together there before the 12 tribes. ಅಲ್ಲಿ 12 ಕುಲಗಳ ಮುಂದೆ ಅವನು ನಿಲ್ಲಲಿಕ್ಕೆ ಅವನು ಪ್ರಾರಂಭ ಮಾಡಿದನು. The second point, if the fire need to come down, meaning hallelujah, this Bethel church hallelujah must stand together. That way the unity and that's where the power. ಇವತ್ತು ಬೆಂಕಿ ಇಳಿದು ಬರಬೇಕಾದ್ರೆ ಈ ನ್ಯೂ ಬೆಥೆಲ್ ಏಜಿ ಸಭೆಯವರು ಅವರು ಒಟ್ಟಾಗಿ ನಿಂತರೆ ಮಾತ್ರನೇ ದೇವರ ಬೆಂಕಿ ಏನೋದು, ದೇವರ ಶಕ್ತಿ ಏನೋದು ಅದು ಇಳಿದು ಬರಲಿಕ್ಕೆ ಸಾಧ್ಯ. Hallelujah. God promised to Israel, hallelujah, God promised to Jacob, your name is no more called Jacob, your name will be Israel. ದೇವರು ಯಾಕೋಬನಿಗೆ ವಾಗ್ದಾನ ಮಾಡಿ ಹೇಳಿದನು, ಯಾಕೋಬನೇ ಇನ್ನು ಮೇಲೆ ನಿನ್ನ ಹೆಸರು ಯಾಕೋಬನೆಂದು ಕರೆಯಲ್ಪಡೋದಿಲ್ಲ, ನೀನು ಇನ್ನು ಮೇಲಿಂದ ಇಸ್ರಾಯೇಲ್ ಆಗಿರುತ್ತೀಯ. Hallelujah. Where we see that in Genesis chapter 33. Amen. ನಾವು ಆದಿಕಾಂಡ ಬರೆದ ಪುಸ್ತಕ 33ನೇ Hallelujah. You are no more Jacob, you are Israel. ಇನ್ನು ಮೇಲೆ ನೀನು ಯಾಕೋಬನಲ್ಲ, ನೀನು ಇಸ್ರಾಯೇಲ್. Hallelujah. Yeah, new nation. ಒಂದು ಹೊಸ ದೇಶವು. Elijah had that vision. Elijah knew that covenant. That's why he's taking 12 stones. ಎಲಿಯನಿಗೆ ಆ ದರ್ಶನ ಇತ್ತು, ಎಲಿಯನ ಇದನ್ನು ತಿಳಿದವನಾಗಿದ್ದನು, ಆದ್ರಿಂದ ಅವನ 12 ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. 12 stone is important. 12 ಕಲ್ಲುಗಳು ಪ್ರಾಮುಖ್ಯವುಳ್ಳದ್ದು. Unity is important. ಐಕ್ಯತೆ ಪ್ರಾಮುಖ್ಯವುಳ್ಳದ್ದು. The fire comes down when we are united and stand together and pray. ಐಕ್ಯದಲ್ಲಿ ನಿಂತಾಗ ದೇವರ ಬೆಂಕಿ ನಮ್ಮ ಮೇಲೆ ಇಳಿದು ಬರುತ್ತೆ. Once a sister told me, amen, ಒಂದು ಸಾರಿ ಒಂದು ಸಹೋದರಿ ನನ್ನ ಬಳಿಯಲ್ಲಿ ಹೇಳಿದ್ರು, Pastor, why should come to church every time? ಪಾಸ್ಟರ್ ಎಲ್ಲಾ ಸಮಯ ಏನಕ್ಕಾಗಿ ಸಭೆಗೆ ಬರಬೇಕು? Hallelujah. It's not enough. We pray at home. Amen. ಅಲ್ಲ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಲದ? Of course God will hear your prayer in your home. ನಿನ್ನ ಮನೆಯಲ್ಲಿ ನಿಶ್ಚಯವಾಗಿ ದೇವರ ಪ್ರಾರ್ಥನೆ But there is ಕೇಳ್ತಾನೆ. this aspect called corporate prayer. Hallelujah. ಅಲ್ಲಿ ಐಕ್ಯತೆ ಪ್ರಾರ್ಥನೆ ಎನ್ನುವಂತ ಒಂದು ಕಾರ್ಯ ಉಂಟು. You cannot ignore corporate prayer. Amen. ನೀನು ಐಕ್ಯತೆ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡಕ್ಕಾಗಲ್ಲ. In the corporate prayer, the fire of God will fall. Amen. ಅಲ್ಲಿ ಐಕ್ಯತೆ ಪ್ರಾರ್ಥನೆಯಲ್ಲಿ ದೇವರ ಬೆಂಕಿ ಅದು ಇಳಿದು ಬರುತ್ತೆ. Corporate prayer is important. Amen. ಐಕ್ಯತೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವುಳ್ಳದ್ದು. Even look at the Godhead, Father, Son, and the Holy Spirit. Godhead. ದೇವರಿಗೆ ಉಳ್ಳಂತ ತಂದೆ ಕುಮಾರ ಪರಿಶುದ್ಧಾತ್ಮನ ತೃತ್ವವನ್ನು ನೋಡ್ರಿ. They are united. Amen. ಅವರ ಐಕ್ಯತೆ ಉಳ್ಳವರು. Did you ever see that God the Father complaining about God the hallelujah Son? ಯಾವತ್ತಾದ್ರೂ ತಂದೆಯಾದಂತ ದೇವರ ಕುಮಾರನ ಮೇಲೆ ಕಂಪ್ಲೇಂಟ್ ಹೇಳೋದು Did you ever hear any time in the Bible God the Son complaining about God the Holy Spirit? ಯಾವಾಗಾದ್ರೂ ಕರ್ತನಾದಂತ ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಕುರಿತಾಗಿ ಕಂಪ್ಲೇಂಟ್ ಹೇಳಿದ್ದನ್ನ ಯಾವತ್ತಾದ್ರೂ ನೋಡಿದ್ದೀರಾ? You never see any complaint. Father, Son, and the Holy Spirit, they united, they're one piece, standing together and serving the world. ಇವತ್ತು ನೀವು ನೋಡಲಿಕ್ಕೆ ಸಾಧ್ಯವಾಗುವಂತ ಕಾರ್ಯ ಅವರ ಐಕ್ಯತವಾಗಿ ನಿಂತು ಅವರು ಹಲ್ಲೆಲೂಯ ದೇವರ ಮಹಿಮೆಯನ್ನು ಲೋಕಕ್ಕೆಲ್ಲ ಅವರ ಪ್ರಸಾರ ಮಾಡೋದನ್ನ ಗಮನಿಸಲಿಕ್ಕೆ ಸಾಧ್ಯ. No church is a perfect church. ಯಾವ ಸಭೆಯು ಸಂಪೂರ್ಣವಾದಂತ ಸರಿಯಾದಂತ ಸಭೆಯಲ್ಲ. No pastor is a perfect pastor. ಯಾವ ಬೋಧಕರವರು ಅಲ್ಲಿ ಸಂಪೂರ್ಣರಾದ ಬೋಧಕರಲ್ಲ. Hallelujah. Hallelujah. I hope you all have chicken in Bangalore. Chicken. ಬ್ಯಾಂಗ್ಳೂರ್ನಲ್ಲಿ ನಿಮ್ಗೆಲ್ಲ ಕೋಳಿ ಇದೆ, ಚಿಕನ್. Hallelujah. Chicken curry is a very good curry. ಆ ಚಿಕನ್ ಸಾರು ಬಹಳ ಒಳ್ಳೆ ಸಾರು. Hallelujah. You just think about, you get your chicken. ನಿಮಗೆ ಚಿಕನ್ ಲಭಿಸಿದಾಗ, hallelujah, you want to cook your chicken curry. ನೀವು ನಿಮ್ಮ ಸಾರನ್ನ ಕೋಳಿ ಸಾರು ಮಾಡಬೇಕು ಅನ್ಕೊಂಡು, Chicken flesh is so good. Amen. ಅಲ್ಲ ಕೋಳಿ ಅನ್ನೋದು ಬಹಳ ತಾಜಾ ಉಳ್ಳದು, ಬಹಳ You ಚೆನ್ನಾಗಿರುತ್ತೆ. just think about, you taking out all the feathers and you are cooking your chicken curry. ಅಲ್ಲ ಅದರ ರೆಕ್ಕೆಗಳನ್ನ ಪುಕ್ಕೆಗಳನ್ನೆಲ್ಲ ತೆಗೆದು ಅದನ್ನ ಸಾರು ಮಾಡೋದನ್ನ ಗಮನಿಸಿ. Can we cook all the chicken together? ನಾವು ಆ ಕೋಳಿ ಇದ್ದ ಹಾಗೇನೆ ನಾವು ಸಾರು ಮಾಡೋಕ್ಕಾಗುತ್ತಾ? Hallelujah. In Singapore we don't cook chicken curry.
ನಾವು ಅಲ್ಲಿ ಸಿಂಗಾಪುರ್ನಲ್ಲೆಲ್ಲ ನಾವು ಚಿಕನ್ ಸಾರು ಮಾಡಲ್ಲ. Hallelujah. We cook the chicken together. We put in the oven one chicken together. But before we do it, we do some other things. We take out something from the chicken. ಅಲ್ಲಿ ನಾವು ಕೋಳಿಯನ್ನು ನಾವು ಅಲ್ಲಿ ನಾವು ಒಟ್ಟಾಗಿ ನಾವು ಓವನ್ ಒಳಗಡೆ ಆಗಿ ನಾವು ಬೇಯಿಸುವವರಾಗಿದ್ದೇವೆ. ಅಲ್ಲಿ ಅದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಕಾರ್ಯ ಮಾಡ್ತೇವೆ. Think about your chicken curry. You make it here. ನೀವು ಇಲ್ಲಿ ಚಿಕನ್ ಸಾರು ಮಾಡ್ಬೇಕಾದ್ರೆ ನೀವು ಆಲೋಚಿಸ್ಕೊಳ್ಳಿ. You just take out the feathers and everything, cut and the head cut and throw away. And can you cook everything inside the chicken? ಅಲ್ಲಿ ನೀವು ಪುಕ್ಕಗಳನ್ನೆಲ್ಲ ತೆಗೆದು ಅದರ ಕತ್ತನ್ನೆಲ್ಲ ಕತ್ತರಿಸಿ ಹೊರಗಡೆ ಹಾಕಿದ ನಂತರ ಒಳಗಡೆ ಇರೋದನ್ನ ಹಂಗೆ ಸಾರು ಮಾಡ್ತೀರಾ? Inside the chicken there is a small thing. I don't know what you call it here. Amen. ಒಳಗಡೆ ಅಲ್ಲಲ್ಲಿ ಏನು ಒಳಗಡೆ ಕೋಳಿಗೆ ಒಂದು ಕಾರ್ಯ ಇರುತ್ತದೆ. ಅದು ಏನಂತ ನೀವು ಇಲ್ಲಿ The flesh is so good. Amen. The flesh is so good. ಮಾಂಸ ಬಹಳ ಚೆನ್ನಾಗಿರುತ್ತೆ. But there is a small, very small, not too big, like maybe 5 gram, 10 gram kind of, or 20 gram kind of thing inside. Hallelujah. If you smash it with the chicken, everything will spoil. ಕಹಿ ಅದು ಸ್ವಲ್ಪ ಅದು ಸ್ಫೋಟಗೊಂಡ್ರೆ ಅದು ಹಲ್ಲೆಲೂಯಾ ಇಡೀ ಮಾಂಸವನ್ನೆಲ್ಲ ಅದು ಹಾಳು ಮಾಡುತ್ತೆ. ಎಲ್ಲ ಕಲಕಂಡ you don't need to hallelujah smash with everything. Little bit hallelujah fall on the flesh, every flesh will be dirty. ಸ್ವಲ್ಪ ಕಹಿ ಮಾಂಸದ ಮೇಲೆ ಬಿದ್ರೆ ಸಾಕು ಇಡೀ ಮಾಂಸನೇ ಹಾಳಾಗಿ ಹೋಗುತ್ತೆ. What kind of taste it will give you? Very kasapu. Hallelujah. It will be very bitter. ಅಲ್ಲ ಅದು ಕೊಡುವಂತ ರುಚಿ ಬಹಳ ಕಹಿಯಾಗಿರುತ್ತದೆ. Hallelujah. Even that beautiful chicken that you can eat, there is something dark spot there. Amen. ಅಲ್ಲಿ ಸುಂದರವಾದಂತ ಕೋಳಿ ಒಳಗಡೆ ಒಂದು ಚಿಕ್ಕ ಕಹಿ ಅನುಭವ ಉಂಟು. Hallelujah. You need to dig it out and throw it away. Then we can eat the chicken. Hallelujah. ನಿಮಗೆ ಕಹಿಯಾದಂತ ಅನುಭವ ನೀವು ತೆಗೆದುಹಾಕಿದ್ರೆ ಮಾತ್ರನೇ ನೀವು ಸುಂದರವಾಗಿ ಆ ಚಿಕನ್ ಅನ್ನು ತಿನ್ನೋದಕ್ಕೆ ಸಾಧ್ಯ. I was asking myself, such a great God, why you place these little things inside the chicken? ನಾನು ದೇವರ ಬಳಿಯಲ್ಲಿ ಕೇಳಿದೆ, ದೇವರೇ ಇಷ್ಟು ದೊಡ್ಡ ದೇವರಾದಂತ ನೀನು ಈ ಚಿಕ್ಕ ಕೋಳಿ ಒಳಗಡೆ ಏನಕ್ಕೆ ಚಿಕ್ಕ ಕಹಿಯನ್ನು ನೀನು ಉಂಟು ಮಾಡಿದೆ? Samuel, you don't come as a God. You just believe it and just take it. You have no answer. God said. ದೇವರು ಹೇಳಿದ್ರು, ಸ್ಯಾಮುವೇಲೇ ನೀನು ದೇವರ ಹತ್ರ ಬಂದು ನೀನು ಕೇಳುವಂತ ಅವಶ್ಯಕತೆ ನಿನ್ನ ಬಳಿಯಲ್ಲಿ ಇಲ್ಲ. ಕೋಳಿ ಹೆಂಗಿದ್ಯೋ ಅಂತ ತಗೊಂಡು ತಿನ್ನು ಅಷ್ಟೇ ಅಂತ. I'm saying there may be certain imperfectness in everywhere. ನಾನು ಹೇಳಿದೆ ಎಲ್ಲದರ ಮಧ್ಯದಲ್ಲೂ ಒಂದು ಅಪೂರ್ಣತೆ ಎನ್ನುವುದು ಎಲ್ಲ ಮಂಡಲಗಳಲ್ಲಿ ಕಾಣಲ್ಪಡುತ್ತದೆ. If you always talk about that small things inside the chicken, inside, I don't want a chicken. Very small things inside. It's very dirty. If you focus always on the small thing, then you can never be happy. Then you can never go on. ಅಲ್ಲಿ ಯಾವಾಗಲೂ ಅಲ್ಲಿ ಚಿಕನ್ ಒಳಗಡೆ ಕೈ ಇದೆಯಾ ಚಿಕ್ಕದ ಕಾರ್ಯ ಅದ್ರ ಮೇಲೆನೆ ನೀನು ದೊಡ್ಡ ಅಲ್ಲಿ ಆಲೋಚನೆ ಮಾಡ್ತಾ ಇದ್ರೆ ದೊಡ್ಡ ಕಾರ್ಯಗಳನ್ನು ನೀನು ಸಾಧಿಸೋದಕ್ಕೆ ಆಗೋದಿಲ್ಲ. ಚಿಕ್ಕ ಕಾರ್ಯಗಳಿಂದ ನಿನ್ನ ದೃಷ್ಟಿಯನ್ನು ತೆಗೆದುಹಾಕು, ದೊಡ್ಡದನ್ನು ನೀನು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. Try not to speak negative things in your tongue. ನಿನ್ನ ಜೀವನದಲ್ಲಿ ನಕಾರಾತ್ಮಕ ಪದಗಳನ್ನು ಮಾತನಾಡೋದಕ್ಕೆ ನಿನ್ನ ನಾಲಿಗೆಗೆ ಸಮಯವಿಲ್ಲ. Devil will say you don't progress, you are not good, you are bad, you are not going to progress, your children are not going to progress. Don't ever hear it say, I will progress, I will do it, God will forgive my sin, I have done mistake, I have done weakness, God will forgive and He loves me. Amen. ಇವತ್ತು ಸೈತಾನ್ ಹೇಳ್ತಾನೆ ನಿನ್ನ ಮಕ್ಕಳು ಉದ್ಧಾರ ಆಗಲ್ಲ, ನಿನ್ನ ಮನೆ ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ ಅಂತ. ಇವತ್ತು ಸೈತಾನನ ಮುಖ ನೋಡಿ ಹೇಳು, ಏ ಸೈತಾನನೇ, ನಾನು ಉದ್ಧಾರ ಆಗ್ತೇನೆ, ನನ್ನ ಮಕ್ಕಳು ಉದ್ಧಾರ ಆಗ್ತಾರೆ, ನನ್ನ ಜೀವಿತವು ಆಶ್ವಾಸಿಸಲ್ಪಡುತ್ತದೆ, ನನ್ನ ಮನೆ ಅನುಗ್ರಹಿಸಲ್ಪಡುವಂತದಾಗಿದೆ. ಕಾರಣ ಯೇಸುವಿನ ರಕ್ತವು ನನ್ನ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿದವನಾಗಿರೋದ್ರಿಂದ ಇವತ್ತು ದೇವರ ಮಕ್ಕಳಾದಂತ ನಾವುಗಳು ಮಾಡಬೇಕಾದ ಕಾರ್ಯ ದೇವರ ಮೇಲೆ ನಮ್ಮ ದೃಷ್ಟಿಯನ್ನು ಇಡುವವರಾಗಿರಬೇಕು. We need to be positive before the Lord. ನಾವು ಯಾವಾಗಲೂ ದೇವರ ಮುಂದೆ ಸಕಾರಾತ್ಮಕವಾಗಿರಬೇಕು. What do you speak in your tongues, it will happen to you. ನಿನ್ನ ನಾಲಿಗೆಯಲ್ಲಿ ನೀನು ಏನು ಮಾತನಾಡ್ತೀಯೋ ಅದೇ ಸಂಭವಿಸುತ್ತೆ. Job feared something evil and it happened to him. ಯೋಬನು ಆತನು ಯಾವುದೋ ಒಂದು ಕಾರ್ಯದ ಕುರಿತಾಗಿ ಬಹಳವಾಗಿ ಭಯ ಪಡುತ್ತಾ ಇದ್ದನು, ಅದೇ ಕಾರ್ಯವು ಅವನ ಜೀವನದಲ್ಲಿ ಸಂಭವಿಸಿತು. Don't ever fear those kind of things. In the name of Jesus you need to crush it out. ಇವತ್ತು ಕೆಟ್ಟತನ ಬರುತ್ತದೆ ಎಂದು ನೀನು ನೆನೆಸಿ ಒಂದು ಕಾಲದಲ್ಲಿ ಭಯ ಪಡೋದಕ್ಕೆ ಹೋಗಬೇಡ. ಯೇಸುವಿನ ನಾಮವನ್ನು ಕೂಗಿ ಹೇಳು, ಆ ಕೆಟ್ಟತನವನ್ನು ನಿನ್ನನ್ನು ಬಿಟ್ಟು ಅದು ದೂರ ಓಡಿ ಹೋಗುತ್ತೆ. Devil will say you have done this mistake in the past, you are not a good man, you are not a good pastor, you cannot succeed. Say it to the devil, I will succeed, God has forgiven me, I am forgiven, hallelujah, soul, and God is with me. ಇವತ್ತು ಸೈತಾನ್ ನಿನ್ನನ್ನು ನೋಡಿ ಹೇಳಬಹುದು, ನೀನು ಒಳ್ಳೆಯವನಲ್ಲ, ನೀನು ಪಾಪಿ, ನೀನು ಉತ್ತಮವಾದಂತ ಬೋಧಕನಲ್ಲ, ನಿನ್ನ ಕೈಯಲ್ಲಿ ಏನು ಆಗೋದಿಲ್ಲ ಅಂತ. ಆದ್ರೆ ಇವತ್ತು ಸೈತಾನನ ಮುಖ ನೋಡಿ ಹೇಳು, ಏ ಸೈತಾನನೇ, ನನ್ನ ಜೀವಿತವು ಆಶ್ವಾಸಿಸಲ್ಪಡುತ್ತದೆ, ಯೇಸು ನನ್ನನ್ನು ತನ್ನ ರಕ್ತದಿಂದ ತೊಳೆದಿದ್ದಾನೆ, ನನ್ನ ಜೀವನದಲ್ಲಿ ಸಫಲತೆ ಕಂಡೇ ಕಾಣುತ್ತೇನೆ, ನನ್ನ ಸೇವೆಯಲ್ಲಿ ಅಭಿವೃದ್ಧಿ ಕಂಡೇ ನಾನು ನಿಶ್ಚಯವಾಗಿ ಕಾಣುತ್ತೇನೆ. Amen. Then God will do the miracle. Amen. ಆಗಲೇ ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುತ್ತಾನೆ. Unity is important. Amen. ಐಕ್ಯತೆ ಎನ್ನುವುದು ಬಹಳ ಪ್ರಾಮುಖ್ಯ.
Without unity, we can never move on. ಐಕ್ಯತೆ ಇಲ್ಲದೆ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. Hallelujah. How to bring the unity? ಯಾವ Amen. ರೀತಿ ನಾವು ಐಕ್ಯತೆಯನ್ನು ಬರಮಾಡಲಿಕ್ಕೆ ಸಾಧ್ಯ? Hallelujah. How we can bring the unity? ಯಾವ Amen. ರೀತಿ ನಾವು ಐಕ್ಯತೆಯನ್ನು ಬರಮಾಡಲಿಕ್ಕೆ ಸಾಧ್ಯ? Ephesians chapter 4 verse 2 to 7. ಎಫೆಸೀಯರ್ ಬರೆದ ಪತ್ರಿಕೆ 4ನೇ ಅಧ್ಯಾಯದ 2 ರಿಂದ 4. Hallelujah. Ephesians chapter 4 verse hallelujah 2 to 7. Amen. ಎಫೆಸೀಯರ್ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದ 2 ರಿಂದ 7. Hallelujah. Padipom. Amen. Read it. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವೂ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರೂ ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. Amen. Hallelujah. Hallelujah. It's very clear there. Amen. ಇಲ್ಲಿ ಬಹಳ ವ್ಯಕ್ತವಾಗಿದೆ. How we can be united? ನಾವು ಯಾವ ರೀತಿ ಐಕ್ಯತೆ ಒಳ್ಳಲಿಕ್ಕೆ The first ಸಾಧ್ಯ? thing is that humility. Amen. ಒಂದನೇದಾಗಿ ನಮ್ಮಲ್ಲಿ ಬೇಕಾಗಿರುವುದು ತಗ್ಗುವಂತ ಮನಸ್ಸು. If you are not able to be humble, you can never be united. ನಿಮ್ಮ ಜೀವನದಲ್ಲಿ ತಗ್ಗುವಂತ ಮನಸ್ಸು ಇಲ್ಲದೆ ಹೋದ್ರೆ ನೀವು ಒಂದು ಕಾಲದಲ್ಲಿ ಐಕ್ಯಗೊಳ್ಳಲಿಕ್ಕೆ ಆಗೋದಿಲ್ಲ. Hallelujah. I told you that I was in Rajapalayam ನಾನು yesterday, ಹೇಳಿದೆ Monday. ನಿನ್ನೆ ಸೋಮವಾರ ನಾನು ರಾಜಪಾಳ್ಯಂದಲ್ಲಿ ಇದ್ದೆ. I met hundreds of poor pastors there. ನಾನು Hundreds of ಅಲ್ಲಿ poor. ನೂರಾರು ಬೋಧಕರುಗಳನ್ನು ಕಂಡೆ. Hallelujah. At the end of the day, I saw all the pastors sitting on the floor and eating. Amen. ನಾನು ಕಡೆ ದಿವಸದಲ್ಲಿ ಕಂಡೆ ನಾನು ಬೋಧಕರೆಲ್ಲರೂ ನೆಲದ ಮೇಲೆ ಕುತ್ಕೊಂಡು ತಿಂತಾ ಇದ್ರು. Hallelujah. But they prepare a special table for me, a little special food there. ಅಲ್ಲಿ ನನಗೆ ವಿಶೇಷವಾದಂತ ಆಹಾರ ಸಿದ್ಧ ಮಾಡಿ ವಿಶೇಷವಾದ ಮೇಜು ಸಿದ್ಧ ಮಾಡಿದ್ರು. Hallelujah. I don't want to see that I'm eating that food and these pastors are eating something different. Amen. ನಾನು ಹಲ್ಲೆಲೂಯಾ ನನ್ನ ಉತ್ತಮವಾದಂತ ಆಹಾರವನ್ನು ತಿನ್ನೋದು, ಜನರು ಪಾಸ್ಟರ್ಗಳು ಈ ಆಹಾರವನ್ನು ತಿನ್ನೋದಕ್ಕೆ ನೋಡೋದಕ್ಕೆ ನಾನು ಒಂದು ಕಾಲದಲ್ಲಿ ಇಷ್ಟಪಡಲಿಲ್ಲ. I also went and sit with them. Hallelujah. ನಾನು ಹೋಗಿ ಅವರ ಸಂಗಡ ಕೂತ್ಕೊಂಡೆ. So all the pastors they said, "Oh no, pastor, don't sit there. Pastor, ಇದು prepare for you, specially prepare something here. Please come, pastor." ಅವರೆಲ್ಲರೂ ಕೂಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಪಾಸ್ಟ್ರೇ ಈ ನೆಲದ ಮೇಲೆ ನೀವು ಕುತ್ಕೋಬೇಡ್ರಿ, ನಿಮಗೋಸ್ಕರವಾಗಿ ವಿಶೇಷವಾದ ಆಹಾರ ಮೇಜನ್ನು ಸಿದ್ಧ ಮಾಡಿದ್ದೇವೆ, ಅಲ್ಲಿಗೆ ಹೋಗಿ ದಯವಿಟ್ಟು ಇಲ್ಲಿ ಕುತ್ಕೋಬೇಡ್ರಿ ಅಂತ ಹೇಳಿದ್ರು. You come from Singapore, Antarctica, Uganda, Urundi or Burundi or wherever, you are the same before the Lord. Amen. ನೀನು ಸಿಂಗಾಪುರ್ ಇಂದ ಬಂದ್ರು, ಆಫ್ರಿಕಾದಿಂದ ಬಂದ್ರು, ಅಂಟಾರ್ಟಿಕಾ ಇಂದ ಬಂದ್ರು, ಉರಾಂಡ ಎಲ್ಲಿಂದ ಬಂದ್ರು ಸಹ ನೀನು ದೇವರ ಸೇವೆಯಲ್ಲಿ ಒಬ್ಬನೇ ಆಗಿದೀಯ. Hallelujah. Hallelujah. In our church, our sister, every service we have dinner. Amen. We have food. Amen. ನಮ್ಮ ಸಭೆಯಲ್ಲಿ ಎಲ್ಲ ಆರಾಧನೆ ಮುಗಿದ ನಂತರ ಒಂದು ಆಹಾರ ಇರುತ್ತದೆ. Hallelujah. I am the last person to eat in our church. I and my wife. ನಾನು ನನ್ನ ಹೆಂಡತಿನೇ ಸಭೆಯಲ್ಲಿ ಕೊನೆಯದಾಗಿ ತಿನ್ನುವಂತ ವ್ಯಕ್ತಿ. Of course, we have a team of people standing to serve us, but we are the last one. Amen. ನಮ್ಮ ಸಂಗಡವಾಗಿ Make sure all the people are eaten properly. Amen. ಅಲ್ಲ, ನಮ್ಮ ಸಂಗಡವಾಗಿ ಆಹಾರ ನಮಗೆ ಸೇವೆ ಮಾಡೋದಕ್ಕೆ ಒಂದು ತಂಡ ಇರುತ್ತದೆ. ಆದ್ರೆ ನಾವು ಗಮನಿಸ್ತೇವೆ ಎಲ್ಲರೂ ಆಹಾರ ತಿಂದ್ರ ಎನ್ನುವುದು ಕಡೆಯವರೆಗೂ ನಾವು ನೋಡುತ್ತಾ ಇರ್ತೇವೆ. Hallelujah. We give other people importance. Amen. ನಾವು ಬೇರೆ ಜನರಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಡುತ್ತೇವೆ. When you think that you are important, then you are no more humble. Amen. ಅಲ್ಲಲ್ಲಿ ನೀನು ಆಲೋಚನೆ ಮಾಡಿದ್ರೆ ನೀನೇ ಪ್ರಾಮುಖ್ಯ ಉಳ್ಳವನೆಂದು ನೀನು ಆಲೋಚನೆ ಮಾಡಿದ್ರೆ ಹಾಗಾದ್ರೆ ನೀನು ಪ್ರಾಮುಖ್ಯನಲ್ಲ. Hallelujah. If you want to be united, you need to be humble. All glory must give it to God. Even if people never respect you, even if people never give you a seat in front, doesn't matter. ಇವತ್ತು ನೀನು ಏನೇ ಮಾಡುವುದಾದ್ರೂ ಎಲ್ಲದರಲ್ಲೂ ನೀನು ಕರ್ತನ ನಾಮವನ್ನು ನಿನ್ನ ಮಹಿಮೆಗೆ ನೀನು ತರುವವನಾಗಿರಬೇಕು. ಜನರು ನಿನ್ನನ್ನು ಹೊಗಳಲಿ, ಜನರು ನಿನ್ನ ತಗೊಳ್ಳಲಿ, ಅದೆಲ್ಲ ನಿನಗೆ ಪ್ರಾಮುಖ್ಯವಾದಂತ ವಿಷಯ. ನೀನು ಕರ್ತನ ಸೇವೆಯನ್ನು ತಕ್ಕುವಂತ ಮನೋಭಾವನೆಯೊಟ್ಟಿಗೆ ನೀನು ಯಾವಾಗಲೂ ಮಾಡುವವನಾಗಿರಬೇಕು. When you come to church, pastor put your hand on your shoulder. Oh, eppo anga poyalu, whenever I go there, pastor never ask me how are you, hello, how are you, pastor never butter me. Doesn't matter. You don't need pastor to butter you, only you need God. Amen. ನೀನು ಯಾವಾಗಾದ್ರೂ ಬೋಧಕರ ಬಳಿ ಹೋದಾಗ ಬೋಧಕರು ನಿನ್ನ ಹೆಗಲ ಮೇಲೆ ಕೈ ಹಾಕಿ ನೀನು ಹೇಗಿದ್ದೀರಾ ಹೆಂಗಿದೀಯಪ್ಪ ಅಂತ ಕೇಳೋದೇ ಇಲ್ಲ ಎನ್ನುವಂತ ಒಂದು ಆಲೋಚನೆ ನಿನ್ನ ಜೀವನದಲ್ಲಿ ಇದ್ರೆ ಪಾಸ್ಟರ್ ನಿನಗೆ ಬೆಣ್ಣೆ ಹಾಕುವಂತ ಅವಶ್ಯಕತೆ ಇಲ್ಲ. ಪಾಸ್ಟರ್ ಅಲ್ಲ ನಿನಗೆ ಬೇಕಾಗಿರೋದು ದೇವರಾಗಿದ್ದಾನೆ. Amen. Hallelujah. Hallelujah. Humility is important. Amen. ನಮಗೆ ಯಾವಾಗಲೂ ತಗ್ಗುವಂತ ಮನೋಭಾವನೆ ಪ್ರಾಮುಖ್ಯವುಳ್ಳದ್ದು. Humility and love is important. Amen. ತಗ್ಗುವಂತ ಮನೋಭಾವನೆಯುಳ್ಳಂತ ಪ್ರೀತಿ ನಮಗೆ
ಜೀವನದಲ್ಲಿ ಬಹಳ When you have hidden agenda, you cannot unite. When you have hidden agenda, ಜೀವನದಲ್ಲಿ ಮಾರಿ ಮಾಡಲ್ಪಟ್ಟಂತ ಉದ್ದೇಶಗಳು ಇದ್ದರೆ ನಿನ್ನ ಜೀವನದಲ್ಲಿ ಐಕ್ಯಗೊಳ್ಳಲಿಕ್ಕೆ ಒಂದು ಕಾಲದಲ್ಲಿ ಸಾಧ್ಯವಾಗೋದಿಲ್ಲ. we should not have any hidden agenda. Amen. ಯಾವಾಗಲೂ ಮರೆಯಾದಂತ ಉದ್ದೇಶಗಳು ಇರಬಾರದು. It's so important to love people. Amen. ನಾವು ಯಾವಾಗಲೂ ಜನರನ್ನು ಪ್ರೀತಿ ಮಾಡೋದು ಬಹಳ ಪ್ರಾಮುಖ್ಯವುಳ್ಳದ್ದು. Enemy has spoken against you. Amen. ಇವತ್ತು ಶತ್ರು ನಿನ್ನ ವಿರುದ್ಧವಾಗಿ ಮಾತನಾಡಿರಬಹುದು. When God is there, hallelujah, God will bring you near to his house. Amen. ದೇವರು ನಿನ್ನ ಸಂಗಡ ಇರುವುದಾದ್ರೆ ಶತ್ರುವಿನ ಮನೆ ಮುಂದೆನೇ ದೇವರು ನಿನಗೋಸ್ಕರವಾಗಿ ಔತಣವನ್ನು ದೇವರು ಸಿದ್ಧ ಮಾಡುತ್ತಾನೆ. You don't need to speak bad word against him again. ಆತನ ವಿರುದ್ಧವಾಗಿ ಕೆಟ್ಟ ಮಾತುಗಳನ್ನು ನೀನು ಆಡೋ ಅವಶ್ಯಕತೆ ಇಲ್ಲ. God has some higher plan. That's why these things happen here. ದೇವರಿಗೆ ನಿನಗೆ ದೊಡ್ಡ ಉದ್ದೇಶ ನಿನ್ನ ಮೇಲೆ ಇರೋದ್ರಿಂದಾನೆ ಈ ಕಾರ್ಯಗಳು ನಿನ್ನ ಜೀವನದಲ್ಲಿ ಸಂಭವಿಸುತ್ತಾ ಇದೆ. I'm talking about unity. Amen. ನಾನು ಮಾತನಾಡ್ತಾ ಇರೋದು ಐಕ್ಯತೆ. Hallelujah. When you humble, amen. ನಿಮ್ಮನ್ನು ನೀವು ತಗ್ಗಿಸಿದಾಗ, when you keep quiet, amen. ನೀವು ಮೌನವಾಗಿದ್ದಾಗ, when you are silent, amen. ನೀವು ಮೌನವಾಗಿದ್ದಾಗ, when you are loving, amen. ಪ್ರೀತಿ ಮಾಡ್ತಾ ಇದ್ದಾಗ, then God will do miracle for you. ದೇವರು ಆಗ ನಿಮಗಾಗಿ ಅದ್ಭುತ ಮಾಡ್ತಾನೆ. Unity is very important. ಐಕ್ಯತೆ ಬಹಳ ಪ್ರಾಮುಖ್ಯವುಳ್ಳದ್ದು. Hallelujah. In Malayalam we have a proverb, amen. ಮಲಯಾಳಂದಲ್ಲಿ ಈ ರೀತಿ ನಾನುಡಿ ಉಂಟು. ಚಟ್ಟಿയും കലവും തട്ടിയും മുട്ടിയും കിടക്കും, amen. The utensils, you have many utensils in the kitchen, amen. ಅಲ್ಲಿ ನಿಮಗೆ ಅಲ್ಲಿ ಅಡಿಗೆ ಮನೆಯಲ್ಲಿ ಅನೇಕ ವಿಧವಾದಂತ ತಿರುವುಗಳು ಉಂಟು. Hallelujah. Big pot, small pot, ಕರಂಡಿ, ಸ್ಪೂನ್ ಇದೆಲ್ಲ ಇರುತ್ತೆ, amen. ಅಲ್ಲಿ ಮನೆಯಲ್ಲಿ ಅನೇಕ ಗ್ಲಾಸ್ಗಳು, ದೊಡ್ಡ ದೊಡ್ಡ ಬೆಂದಿಗೆಗಳು, ಅನೇಕ ಚಿಕ್ಕ ಚಿಕ್ಕ ಸೌಟುಗಳು ಎಲ್ಲ ಇರುತ್ತೆ. ಅಲ್ಲಿ once a while, these utensils will hit each other. ಒಂದು ಸಮಯದಲ್ಲಿ ಈ ಪಾತ್ರೆಗಳು ತಮ್ಮ ತಮ್ಮಲ್ಲಿ ಓಡಿಕೊಳ್ಳುತ್ತೆ. When you take the karandi, the spoon will hit little bit on the pane nest there, the plate nest there. ಅಲ್ಲಿ ನೀವು ಸೌಟನ್ನ ತೆಗೆದುಕೊಂಡಾಗ ಅದನ್ನ ಪಕ್ಕಕ್ಕೆ ಹಾಕೋದಕ್ಕೆ ಮುಂಚಿತವಾಗಿ ಪಕ್ಕದಲ್ಲಿರುವಂತ ಪ್ಲೇಟಿಗೆ ಅದು ತಟ್ಟುತ್ತೆ. It is part and parcel, amen. ಅಲ್ಲಿ ಅದು ನಿಶ್ಚಯವಾಗಿ ತಮ್ಮ ತಮ್ಮಲ್ಲಿ ಓಡಿಕೊಳ್ಳೋದು ಸಹಜ. Sometimes very difficult to take a spoon without touching on the floor or touching the other plate. ಅಲ್ಲಿ ನೆಲವನ್ನು ಮುಟ್ಟದಂತೆ ಬೇರೊಂದು ತಟ್ಟೆಯನ್ನು ಮುಟ್ಟದಂತೆ ಬೇರೊಂದು ಪಾತ್ರೆಯನ್ನು ತೆಗೆದು ಕೆಲವೊಂದು ಸಾರಿ ಬಹಳ ಕಷ್ಟಕರವಾಗಿರುತ್ತದೆ. It is part and parcel of the growth. It is part and parcel that once a while chatti will muttu. Hallelujah. ಅನೇಕ ಸಾರಿ ಪಾತ್ರೆಗಳು ತಮ್ಮ ತಮ್ಮಲ್ಲಿ ಒಡ್ಕೊಳ್ಳೋದು ಅದು ಬಹಳವಾಗಿ ಸಹಜವಾದದ್ದು, ತಟ್ಟುತ್ತೆ ಮುಟ್ಟುತ್ತೆ. Hallelujah. But hallelujah, make sure ಆದ್ರೆ ಅರ್ಥ ಮಾಡಿಕೊಳ್ಳಬೇಕು, ಚಟ್ಟಿയും കലവും തട്ടിയാലും മുട്ടിയാലും ಅದು ಉಡಂಜೂಡ. ಅಲ್ಲ, ಪಾತ್ರೆಗಳು ತಮ್ಮ ತಮ್ಮಲ್ಲಿ ಅದು ಏಟ್ಕೊಂಡ್ರು ಸಹ ಒಂದು ಕಾಲದಲ್ಲಿ ಒಡೆದೋಗಲ್ಲ. Hallelujah. Once you break it, gone already. Amen. ಅಲ್ಲಿ ಮುರಿದು ಹಾಕಲ್ಪಟ್ರೆ ಅದು ಹೋಯ್ತು. Hallelujah. You can really hit little